ವಿಶಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಜಾನುಗೆ ಇವಾಗ ತಿಂಡಿ ತಿನ್ನಿಸಿ ಸ್ವಲ್ಪ ಹೊತ್ತು ಆಡಿಸ್ಬಿಟ್ಟು ಈಗ ತಾನೇ ಮಲಗಿಸ್ದೆ. ಜೋಕಾಲಿಗೆ ಹಾಕಬೇಕು. ನಾವು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತ. ಇವತ್ತು ಬೇರೆ ಹನಿ ಬೀಳೋ ಥರ ಆಗಿದೆ. ಹೋಗಿದ್ದು ಮಧ್ಯದಲ್ಲಿ ಎಲ್ಲಾದರೂ ಹನಿ ಬಿದ್ದುಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಜನನ ಕರ್ಕೊಂಡು ಹೋಗೋದು ಬೇಡ ಅಂದ್ಬಿಟ್ಟು ಮಲಗಿಸಿದ್ದೀನಿ. ಎದ್ದೋಳೋ ಅಷ್ಟರಲ್ಲಿ ಹೋಗಿ ಬಂದುಬಿಡಬೇಕು. ಏನಿಲ್ಲ, ಮನೆಗೆ ಸ್ವಲ್ಪ ತರಕಾರಿ ಹಣ್ಣುಗಳನ್ನೆಲ್ಲ ತೊಗೊಂಡು ಬರಬೇಕಿತ್ತು. ಸಾಮಾನ್ಯವಾಗಿ ನಾನೇನು ಮಾಡ್ತೀನಿ ಅಂದರೆ ವಾರದಲ್ಲಿ ಒಂದಿನ ಹೋಗಿ ತಂದಿಟ್ಕೊಂಡು ಬಿಡ್ತೀನಿ. ಪದೇ ಪದೇ ಹೋಗಿ ತರಲಿಕ್ಕೆ ಹೋಗಲ್ಲ. ಒಂದು ವಾರಕ್ಕೆ ಎಷ್ಟು ತರಕಾರಿ ಮತ್ತು ಹಣ್ಣುಗಳೆಲ್ಲ ಬೇಕು ನೋಡಿ, ಅದನ್ನೆಲ್ಲ ಒಂದೇ ದಿನ ತಂದಿಡೋ ಅಂಥದ್ದು. ಈ ಮಧ್ಯದಲ್ಲಿ ಏನಾದರೂ ಖಾಲಿ ಆಯಿತು ಅಥವಾ ನಾನೇನಾದ್ರೂ ಹೊಸ ರೆಸಿಪಿನಾದ್ರು ಟ್ರೈ ಮಾಡಬೇಕು, ಅದಕ್ಕೆ ಬೇಕಾಗೋದೇನೋ ಒಂದು ಇಲ್ಲ ಅಂದಾಗ ಮಾತ್ರ ನಾನು ಆರ್ಡ್ರ್ ಮಾಡ್ಕೊತೀನಿ. ಇಲ್ಲ ಅಂದರೆ ಇದರಲ್ಲೇ ವಾರ ಪೂರ್ತಿ ಆಗೋಗ್ಬಿಡುತ್ತೆ. ಲಾಸ್ಟ್ ಟೈಮ್ ನಾನು ಗ್ರಾಸರೀಸ್ ಬಿಲ್ ಹೇಳಿದ್ನಲ್ಲ, ಕೆಲವೊಬ್ರು ಕೇಳ್ತಾ ಇದ್ರು ತರಕಾರಿ ಹಣ್ಣುಗಳದೆಲ್ಲ ಆಗಿದ್ರೆ ಎಷ್ಟಾಗುತ್ತೆ ಬಿಲ್ ಅಂದ್ಬಿಟ್ಟು. ಅದನ್ನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ತರಕಾರಿ ಹಣ್ಣು ಮಾತ್ರ ಅಲ್ಲ, ಪನ್ನೀರ್ ಇರ್ಬೋದು, ಎಗ್ ಇರ್ಬೋದು, ಹಾಲು, ಮೊಸರು, ಈ ಥರ ಸಣ್ಣ ಪುಟ್ಟದೆಲ್ಲ ಇರುತ್ತಲ್ಲ, ಬೇರೆದೆಲ್ಲ ಬೇಕಿರುತ್ತಲ್ಲ, ಅದಕ್ಕೆಲ್ಲ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇನ್ನು ಜಾಣನ ಇವಾಗ ಮಲಗಿಸ್ಬಿಟ್ಟು ಹೊರಡ್ಬೇಕಿನ್ನ. ಇನ್ನು ಇವ್ರಿಗೆ ಲೇಟ್ ಆಗಿಬಿಡುತ್ತೆ. ಆಮೇಲೆ ಒಂದು ರೌಂಡ್ ಜೊತೆಲಿ ಹೋಗಿ ಬಂದಂಗೂ ಆಗುತ್ತೆ, ಮನೆಗೆ ಬೇಕಾಗೋ ತರಕಾರಿನೂ ತಂದಂಗೆ ಆಗುತ್ತೆ ಅಂತ. ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು ಹೋಗ್ಲಿಕ್ಕೆ. ಸೌಂಡ್ ಏನೂ ಇರಲ್ಲ, ಗಜಿಬಿಜಿ ಇರಲ್ಲ, ಪ್ರಶಾಂತವಾಗಿರುತ್ತೆ ವಾತಾವರಣ. ಇನ್ನು ಇವತ್ತು ಅಮ್ಮನೇ ತಿಂಡಿ ಎಲ್ಲ ರೆಡಿ ಮಾಡಿದರು. ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ, ಎಗ್ ಬುರ್ಜಿ ಮಾಡಿದರು. ನಾನು ಮಾಡಿಕೊಂಡಿದ್ದೆ ಇವತ್ತು. ಇದು ಅವ್ರಿಗೆ ಮತ್ತು ಅಪ್ಪುಗೆ ಅಂತೇಳಿ ಮಾಡಿದರು. ಇನ್ನು ನಾವು ಶಾಪಿಂಗ್ಗೆ ಅಂತ ಹೇಳ್ಬಿಟ್ಟು ಅರ್ಧ ರೋಡ್ಗೆ ಹೋಗಿದ್ವಿ. ಅಷ್ಟರಲ್ಲೊಂದು ಫೋನ್ ಬಂದು ನಮಗೆ, ನಂದು KYC ಅಪ್ಡೇಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ತುಂಬ ಲೇಟ್ ಆಗಿಬಿಟ್ಟಿದೆ, ಡಿಲೇ ಮಾಡಬೇಡಿ ಅಂತ ಹೇಳಿದ್ರು ಅವರು. ಸರಿ, ಇನ್ನು ಅದನ್ನು ಕೂಡ ಮುಗಿಸ್ಕೊಂಡು ಬಂದುಬಿಡೋಣ ಇವತ್ತು ಅಂದ್ಬಿಟ್ಟು ಮತ್ತೆ ಮನೆಗೆ ಹೋಗಿ ಜಾಣನ ಕರ್ಕೊಂಡು ಕಾರ್ ತೊಗೊಂಡು ಬಂದ್ವಿ. ಈಗ ನಿಮಗೆ ಗೊತ್ತಿರುತ್ತೆ, ಬ್ಯಾಂಕಿಗೆ ಹೋದರೆ ಅದು ಎಷ್ಟೊತ್ತಾಗುತ್ತೋ ಅಲ್ಲಿನ ಕೆಲಸ ಅಂತ ಹೇಳಲಿಕ್ಕೆ ಆಗಲ್ಲ. ಕೆಲವೊಮ್ಮೆ ತುಂಬ ಲೇಟ್ ಆಗಿಬಿಡುತ್ತೆ. ಇನ್ನು ಜಾಣನ ಮನೇಲಿ ಬಿಟ್ಬಿಟ್ಟು ಹೋದರೆ ಮುಗೀತು ಕತೆ. ಅವ್ರು ಎದ್ಬಿಟ್ರೆ ಅಂತೂ ಹಳ್ಳಿಗೆ ಶುರು ಮಾಡ್ಕೊಂಬಿಟ್ರೆ ನಿಲ್ಲಿಸೋದೇ ಇಲ್ಲ. ನಾನು ಇರಲೇಬೇಕು. ಹಾಗಾಗಿ ಇವರು ಬ್ಯಾಂಕಿನ ಕೆಲಸನೂ ಆಗುತ್ತೆ, ನೀನು ಶಾಪಿಂಗೂ ಆಗುತ್ತೆ, ಸುಮ್ಮನೆ ಹೋಗಿ ಜಾಣನ ಕರ್ಕೊಂಡು ಬಂದುಬಿಡೋಣ, ಎಲ್ಲನೂ ಮುಗಿಸ್ಕೊಂಡು ಒಟ್ಟಿಗೆ ಹೋಗ್ಬೋದು ಅಂತ ಹೇಳಿದ್ರ. ಸರಿ ಅಂದ್ಬಿಟ್ಟು ಮನೆಗೆ ಹೋಗಿ ಕರ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಫಸ್ಟು ಆ ಕೆಲಸ ಮುಗಿಸ್ಕೊಂಡು ಆಮೇಲೆ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರಬೇಕು. ನನ್ನ ಮಗ ಅರ್ಧ ನಿದ್ದೆ ಮಾಡ್ತಾಯಿದ್ರು, ಅರ್ಧ ನಿದ್ದೆಲ್ಲೇ ಎಬ್ಬಿಸ್ಕೊಂಡು ಕರ್ಕೊಂಡು ಬಂದುಬಿಟ್ವಿ. ಪಾಪ ಸುಮ್ಮನೆ ನೋಡ್ತಾ ಕೂತವ್ರೆ. ನಂಗೆ ನಿದ್ದೆ ಮಾಡೋಕ್ಕೂ ಬಿಡಲ್ವಲ್ಲ ಇವರು ಅಂತೇಳಿ. ಮಲಗ್ತಾರೆ ಅಂದ್ಕೊಂಡೆ, ಕಾರಕ್ಕೆ ಕರ್ಕೊ ಬಂದಮೇಲೆ ಮಲಗ್ತಾ ಇಲ್ಲ. ನೋಡಬೇಕು. ಎಲ್ಲ ಟಾಯ್ಸು ಆಗಿ ಇವಾಗ ನೋಡಿ ಕೀ ಹೋಗಿದೆ. ಮಕ್ಕಳಿರೋ ಮನೇಲಿ ಟಾಯ್ಸ್ ತರೋದಕ್ಕಿಂತ ಈ ಲೋಟ, ತಟ್ಟೆ, ಈ ಥರ ಕೀಗಳು, ಕೀ ಬಂಚು ಇವನ್ನೆಲ್ಲ ಹೊಸ ತಂದಿಟ್ಕೊಳ್ಬೇಕು. ಟಾಯ್ಸ್ಗಿಂತ ಅವ್ರಿಗಿದೆ ಜಾಸ್ತಿ ಇಷ್ಟ ಆಗೋದು. ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆಟ ಸಾಮಾನು ಎಲ್ಲಾರು ತಂದು ಕೊಡ್ತಾರ, ಅದನ್ನೇ ನೋಡಿ ಬೇಜಾರಾಗಿರುತ್ತೆ. ಇನ್ನು ಬಂತು. ಫಸ್ಟ್ ಹೋಗಿ ಇವಾಗ ಕೆಲಸ ಮುಗಿಸ್ಕೊಂಡು ಬಂದು ಆಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ಬ್ಯಾಂಕಲ್ಲಿ ಇವತ್ತು ಸ್ವಲ್ಪ ಜನ ಜಾಸ್ತಿ ಇದ್ದರು. ಹಾಗಾಗಿ 1.5 ಗಂಟೆ ಆಗೇ ಹೋಯ್ತಲ್ಲಿ. ಆಮೇಲೆ ನಾವು ಅನ್ಕೋತಿದ್ದು ಸದ್ಯ ಜಾಣನ ಕರ್ಕೊಂಡು ಬಂದು ಒಳ್ಳೇದಾಯಿತು. ಏನಾದರೂ ಕರ್ಕೊಳ್ದೇ ಮನೇಲೇ ಬಿಟ್ಟು ಬಂದುಬಿಟ್ಟಿದ್ರೆ ಇವಾಗ ನೋಡಿ ಇಲ್ಲಿ ಇಷ್ಟು ಲೇಟ್ ಆಯ್ತಲ್ಲ, ಸುಮ್ಮನೆ ಕಷ್ಟ ಆಗಿಬಿಡೋದು. ನೆಮ್ಮದಿಯಾಗಿ ಕೆಲಸನೂ ಮಾಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ಮಧ್ಯದಲ್ಲಿ ಏನಾದ್ರು ಜಾಣ ಎದ್ಬಿಟ್ಟಿದ್ರೆ ಪಟ್ಟಂತ ಹೋಗಬೇಕಿತ್ತು ಅಂತ ಹೇಳಿ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಇವಾಗ ತರಕಾರಿ ತೊಗೊಳ್ಳೋಣ ಅಂತೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲೊಂದು ವೆಜಿಟೇಬಲ್ ಶಾಪ್ ಇತ್ತು, ಅಲ್ಲಿಗೆ ಬಂದುಬಿಟ್ವಿ. ಸುಮ್ಮನೆ ಮನೆ ಹತ್ರ ತೊಗೊಳ್ಳೋದೇನು, ಇಲ್ಲಿಂದಲೇ ತೊಗೊಂಡು ಹೋಗ್ಬಿಡೋಣ, ಫ್ರೆಶ್ಶಾಗಿ ಕಾಣಿಸ್ತಾ ಇದೆಯಲ್ಲ ಅಂತೇಳಿ. ಸಾಮಾನ್ಯವಾಗಿ ನಾವೇನು ಮಾಡ್ತೀನಿ ಅಂತ ಅಂದರೆ ನಮ್ಮ ಮನೆ ಹತ್ರನೇ ವೆಜಿಟೇಬಲ್ ಶಾಪ್ಸ್ ಎಲ್ಲ ಇದೆ, ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರೋದೆಲ್ಲ ಸಿಗುತ್ತೆ. ಒಂದು ಕಡೆ ಮಾತ್ರ ಯಾವಾಗಲೂ ರೆಗ್ಯುಲರಾಗಿ ಹೋಗಿ ತೊಗೊಳ್ತೀನಿ. ಅಕಸ್ಮಾತ್ ನನಗೇನಾದರೂ ಬೇಕು ಅಂದ್ರೂ ಅವ್ರಿಗೆ ನಾನು ಮುಂಚೆನೇ ಹೇಳಿರ್ತೀನಿ, ಈ ಥರ ತರಕಾರಿ ಬೇಕು, ನಾಳೆ ತರಿಸ್ತೀರಾ ಅಂತ. ಅವ್ರು ಹೇಳ್ತಾರೆ ಇವತ್ತು ತರಿಸ್ತೀನಿ ಬನ್ನಿ ಅಂತೇಳಿ. ಹಾಗಾಗಿ ಅಲ್ಲಿಗೆ ಹೋಗಿ ಯಾವಾಗಲೂ ಕೂಡ ತೊಗೊಂಡು ಬಂದುಬಿಡ್ತೀನಿ. ಇನ್ನು ಇಲ್ಲಿ ಇವತ್ತು ಫ್ರೆಶ್ಶಾಗಿ ಕಾಣಿಸ್ತಿತ್ತಲ್ಲ, ಸರಿ ಇಲ್ಲೇ ತೊಗೊಂಡೋಗೋಣ ಅಂಥೇಳಿ ಬಂದ್ವಾ. ಸುಮಾರಷ್ಟು ತರಕಾರಿ ಏನೇನು ಬೇಕು ನೋಡಿ ಎಲ್ಲ ಇತ್ತು. ಹಾಗೆ ಫ್ರೂಟ್ಸು ಕೂಡ ಇತ್ತು ಇಲ್ಲಿ. ನನಗೆ ಫ್ರೂಟ್ಸ್ ಏನು ಅಷ್ಟು ಫ್ರೆಶ್ ಇದೆ ಅಂತ ಅನ್ನಿಸ್ಲಿಲ್ಲ. ಆ್ಯಪಲ್ಲು ಮತ್ತು ಪೊಮೊಗ್ರೆನೇಟು ಈ ಥರದ್ದೆಲ್ಲ ಫ್ರೆಶ್ ಇತ್ತು.
ಇವಾಗ ಸ್ವಲ್ಪ ಸೀಸನಲ್ ಫ್ರೂಟ್ಸ್ ಜಾಸ್ತಿ ಬರುತ್ತಲ್ವ, ಈ ಮ್ಯಾಂಗೋ ಇರ್ಬೋದು, ಚೆರ್ರಿ, ಆಮೇಲೆ ಲೀಚಿ ಇದು ಕೂಡ ಇತ್ತು. ಚೆರ್ರಿ ಮಾತ್ರ ಫ್ರೆಶ್ ಇತ್ತು, ಆದರೆ ನಮ್ಮ ಮನೇಲೇ ಇತ್ತು, ಹಂಗಾಗಿ ತೊಗೊಳ್ಳಿಲ್ಲ. ಇನ್ನು ಲೀಚಿ ಎಲ್ಲ ಇತ್ತಾ, ಅದು ಸ್ವಲ್ಪ ಬಾಡ್ದಂಗೆ ಆಗೋಗ್ಬಿಟ್ಟಿತ್ತು. ಇನ್ನು ಅದು ಇಟ್ಕೊಂಡು ತಿನ್ಲಿಕ್ಕಾಗಲ್ಲ, ಒಂದು ದಿನದಲ್ಲೇ ಖಾಲಿ ಮಾಡಿಬಿಡ್ಬೇಕು. ಸುಮ್ಮನೆ ಯಾಕೆ ದುಡ್ಡು ಕೊಟ್ಟು ಫ್ರೆಶ್ ಇಲ್ದಿರೋ ತೊಗೊಂಡೋಗ್ಬೇಕು ಅಂತೇಳಿ ನಾನು ತೊಗೊಳ್ಲಿಕ್ಕೆ ಹೋಗಲಿಲ್ಲ. ಇನ್ನು ಬಿಲ್ಲೆಲ್ಲ ಮಾಡಿಸ್ಕೊಂಡು ಹೊರಟ್ವಿ. ಹಾಗೆ ನನಗೆ ಬರುವಾಗ ಮನೇಲಿ ಬಾತ್ರೂಮ್ ಪ್ರಾಡಕ್ಟ್ಸ್ ಎಲ್ಲ ಖಾಲಿಯಾಗಿದೆ ಅನ್ನೋದು ನೆನಪಾಯಿತು. ಇನ್ನು ಅವನ್ನೆಲ್ಲ ತೊಗೊಂಡು ಹೋಗ್ಬಿಡೋಣ, ಮತ್ತೆ ಅದನ್ನು ತರಲಿಕ್ಕೆ ಇನ್ನೊಂದ್ಸಲ ಯಾರು ಬರ್ತಾರೆ, ಇನ್ನು ಅಪ್ಪಗೆ ಹೇಳ್ಬೇಕು, ಅವ್ರು ಮತ್ತೆ ಇನ್ನೊಂದ್ಸಲ ಬರಬೇಕು. ಹೆಂಗೋ ಹೊರಗಡೆ ಬಂದಿದ್ದೀವಲ್ಲ, ತೊಗೊಂಡೇ ಹೋಗ್ಬಿಡೋಣ ಅಂತೇಳಿ ನಮ್ಮ ಮನೆ ಹತ್ರ ಒಂದು ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿಗೆ ಬಂದ್ವಿ. ಜಾಣನ ಆರಾಮಾಗಿ ಇದ್ರಲ್ಲಿ ನಿಲ್ಲಿಸ್ಕೊಂಡು ಅಪ್ಪು ಆ ಕಡೆ ಈ ಕಡೆ ಆಡಿಸ್ತಾ ಇದ್ರೆ ಜಾಣಗೆ ಫುಲ್ ಖುಷಿ ಆಗಿಬಿಡ್ತು. ಅಲ್ಲಿ ಯಾರೋ ಕೇಳ್ತಾಯಿದ್ರು, ಆರಾಮಾಗಿ ಹೆಂಗೆ ನಿಂತಿದ್ದಾರೆ ನೋಡಿ, ಸ್ವಲ್ಪ ಕೂಡ ಭಯ ಇಲ್ಲದೆ ನಿನ್ನೆ ಅಂತ ಹೇಳ್ಬಿಟ್ಟು. ಇಂಥದ್ದೆಲ್ಲ ಆದರೆ ಜಾಣಕ್ಕೆ ತುಂಬ ಖುಷಿ ಆಗುತ್ತೆ, ಹೊಸದಲ್ವಾ, ಆರಾಮಾಗಿ ಸ್ವಲ್ಪ ಹೊತ್ತಾದ್ರೂ ಹಾಡ್ತಾ ಇರ್ತಾರೆ. ಇನ್ನು ನಾನು ಅಪ್ಪಗೆ ಹೇಳ್ತಾ ಇದ್ದೆ, ನನ್ನ ಮಗ ಗುಡ್ ಬಾಯ್, ಏನು ಮುಟ್ಟಲ್ಲ, ಆರಾಮಾಗಿ ನಿಂತಿದ್ದಾರೆ ಅಂತ ಹೇಳಿ. ಚಿನ್ನಿ ಜಾಣೋ ಗುಡ್ ಬಾಯ್ ಅಂದೆ ನಿನ್ ಮಗ. ಏನ ಗುಡ್ ಬಾಯ್ ಅಂತಲ್ಲಪ್ಪ. ಏ ಜಾಣೋ ಕ್ಯಾತೆ ಬಾಯ್. ಬೇಡವಾ ನಾನು ಇವ್ರಿಗೆ ಹಂಗೆ ಹೇಳ್ತಾ ಇದ್ದೆ, ನನ್ನ ಮಗ ಗುಡ್ ಬಾಯ್ ಅಪ್ಪು, ಏನು ಹೇಳಿ ಎಲ್ಲ ಸುಮ್ಮನೆ ನೋಡ್ಕೊಂಡು ನಿಂತಿರ್ತಾರೆ ಅಂತ. ಅದಕ್ಕೆ ಅವರು, ಇರಮ್ಮ ಇವಾಗ ತಾನೇ ಬಂದಿದ್ದೀವಿ, ಒಂದು 5 ನಿಮಿಷ ಆಗಲಿ ಗೊತ್ತಾಗುತ್ತೆ ಅಂತ ಹೇಳಿದ್ರ. ಹೇಳಿ ಒಂದು ಸೆಕೆಂಡ್ ಆಗಿರಲಿಲ್ಲ, ಆಗಲೇ ಎಲ್ಲ ಎಳಿಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಅಲ್ಲಿ. ಆಮೇಲೆ ಅಲ್ಲಿ ಕೆಳಗಡೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು, ಇನ್ನು ಇಲ್ಲಿ ಕಿಡ್ಸ್ ಸೆಕ್ಷನ್ ಕೂಡ ಇದೆ ಮೇಲ್ಗಡೆ. ಟಾಯ್ಸ್ ಎಲ್ಲ ಸಿಗುತ್ತೆ, ಮತ್ತು ಬುಕ್ಸು ಇದೆಲ್ಲ ಸಿಗುತ್ತೆ, ಏನೇನು ಬೇಕು ನೋಡಿ ಮಕ್ಕಳಿಗೆ ಅದೆಲ್ಲ ಮೇಲ್ಗಡೆ ಸೆಕ್ಷನಲ್ಲಿ ಸಿಕ್ಬಿಡುತ್ತೆ. ಹಾಗಾಗಿ ಒಂದೆರಡು ಟಾಯ್ಸ್ ನೋಡೋಣ ಅಂತೇಳಿ ಮೇಲ್ಗಡೆ ಬಂದ್ವಿ. ಎಲ್ಲ ಗುಜ್ಜು ಗುಜ್ಜು ಗುಜ್ಜ ಅಂತಾರೆ. ಎಲ್ಲ ಮಾತಾಡ್ತಾನೆ. ಈ ಮಾಡಿ ಈ ತೋರಿಸಿ ನಾನು ಈ ಮಾಡಿ ಈಗ ಒಳಗಡೆ ಹಾಕ ಕರಿತಾರ ನೋಡೋದು, ಕರಿತಾರ. ಹೋಯ್ತೀಯ ಮನೆಗೆ ಹೋಯ್ತೀಯಾ? ಅದೇ ಬೋಬೋ ತೋರಿಸ್ತಾರ, ಹೋಗು ಬೋಬೋ ತೋರಿಸ್ತಾರ, ಹೋಯ್ತೀಯಾ? ಹೋಯ್ತಪ್ಪ, ಹೋಗು, ಅರ್ಜೆಂಟ್ ಆಯ್ತಾ? ಬರೋಲ್ಲ, ದೂರದಿಂದನೇ ಎಲ್ಲ. ಬಾಯ್ ಬಾಯ್ ಕಂದ. ಟಾಟಾ ಟಾಟಾ ಮಗನೆ, ಬಾಯ್ ಟಾಟಾ. ಓಕೆ 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 ಟಾಟಾ. ಅದು ಮುಖ ನೋಡ್ತಾರೆ, ಇದು ಯಾರಿದು ಅಂತ. ಬಾಯ್. ಅಷ್ಟೇ ಬಾ ನಿಂದು. ಫಸ್ಟ್ ನೋಡೋದು ಯಾರಿದು ಅಂತ. ಟಾಟಾ ಮಾಡು, ಟಾಟಾ ಮಾಡು ಅಕ್ಕ. ಇನ್ನು ನಾನು ಜಾಣುಗೆ ಏನಾದರೂ ತೊಗೊಂಡ್ರೆ ಚಾರ್ಜಿಂಗ್ ಹಾಕೋ ಥರದ್ದೇ ಇರಬೇಕು ಟಾಯ್, ಆ ಥರದ್ದು ತೊಗೊಳ್ಳೋಣ. ಶೆಲ್ದೆಲ್ಲ ತೊಗೊಳ್ಳೋದು ಬೇಡ, ಸುಮ್ಮನೆ ಹಾಳಾಗ್ಬಿಡುತ್ತೆ ಅಂತೇಳ್ಬಿಟ್ಟು ಹುಡುಕ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ಇದೆ, ಚಿಕ್ಕ ಚಿಕ್ಕದು. ವಾ ಚೂಪರ್. ಈ ಬೇಡವೇ ಬೇಡ ಡಾಡು ನನಗೆ ಅದು ಅಂತ. ಪಿಂಕ್ ಬೇಡ ಅಪ್ಪು. ಚೂಪರ್ ಚೂಪರ್ ಕಂದು ಇರ್ಲಿ ಬಿಡಪ್ಪ, ಒಂದು ಚೆನ್ನಾಗಿರುತ್ತೆ. ಒಂದೇ ಯಾವ್ದಾದ್ರೂ ಇರಲಿ. ಇಲ್ವಾ ಇಲ್ವಾ ನಾನು ಹಾಕ್ತೀನಿ. ಇಲ್ವಾ ಬಿಸಿಲು ಈಗ ಬೇಡ, ನಾನು ತಗೋತೀನಿ. ಸುಮ್ಮನೆ ನೀವು ಹಾಕೊಂಡ್ರೆ ಸುಮ್ಮನೆ ಆಗ್ತಾರೆ ರೇಟ್. ಹಾಂ ನೈಸ್. ಏನ್ರಿ ನಮ್ಮ ಡ್ಯಾಡಿನೂ ಹಾಕೋಬಿಟ್ರಲ್ಲ. ಅಯ್ಯೋ ಎಷ್ಟು ಚೆನ್ನಾಗಿ ನೋಡಿ. ಅಯ್ಯೋ ಚೆನ್ನಾಯ್ತು ಮಗನ, ನನಗೆ ಇಡಿಸ್ತಪ್ಪ, ಚೆನ್ನಾಗಿದೆ. ಈ ಬ್ಲೂ ತಗೋಬೇಕಿತ್ತು. ಬ್ಲೂ ಓಪನ್ ಐತಲ್ಲಮ್ಮ, ಹಾಂ ಗಾಳಿ ಆಡುತ್ತೆ.
ಹಾಂ 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 ಇದೆಲ್ಲ ಫುಲ್ಲು ಸ್ವೆಟ್ ಆಗ್ಬಿಡ್ತದೆ. ಹೌದು. ಆ ರೆಡ್ಡಲ್ಲಿ ಬ್ಲೂ ಇಲ್ವಾ? ಆ ಥರದ್ದೇನೆ. ಇಲ್ಲ ಅಂದರೆ ಅದನ್ನೇ ತಗೊಳ್ಳೋಣ, ಚೆನ್ನಾಗಿದೆ. ಕೊಡವ ನಾನು ತಗೊಂಡಿರೋ ಕೊಡವ. ನಾವು ಲಾಸ್ಟ್ ಟೈಮ್ ಹಾಸ್ಪಿಟ್ಲಲ್ಲಿ ನೋಡ್ಕೊಂಡು ಬಂದಿದ್ವಲ್ವಾ, ಹಾಗಾಗಿ ಅಪ್ಪು ಅದು ನೋಡಿದ್ರು ಇಲ್ಲಿ ಸಿಗುತ್ತಾ ಏನು ಅಂತೇಳಿ. ಸಿಗಲಿಲ್ಲ. ಕೊನೆಗೆ ಈ ಥರದ್ದು ಸಿಗ್ತಾ ಜಾಣಗೆ ಇದು ಇಷ್ಟ ಆಗ್ಬಿಟ್ಟಿದೆ, ಇದನ್ನು ತೊಗೊಂಡೋಗೋಣ ಅಂತೇಳಿ. ನನಗೆ ಮನೇಲಿ ಇವನ್ನೆಲ್ಲ ಇಡ್ಲಿಕ್ಕೆ ಜಾಗ ಇಲ್ಲ ಅಂತ ಕೊನೆಗೆ ಇದು ಬೇಡ ಅಪ್ಪು ಪಿಂಕ್ ಕಲರು ಇನ್ನೊಂದು ಸಲ ಬಂದಾಗ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇದೊಂದು ತೊಗೊಂಡು ಬಂದೆ. ಜಾಣಕ್ಕೆ ತುಂಬ ಇಷ್ಟ ಆಗ್ತಿತ್ತು ಆಯಿತಾ. ಸುಕೃತಿಯವ್ರ ಮನೆಗೆ ಹೋದಾಗೆಲ್ಲ ಇದೊಂದು ಕೊಟ್ಟು ಕೂರಿಸ್ಬಿಡೋರು, ಆರಾಮಾಗಿ ಆಡ್ಕೊಂಡಿರೋರು. ಅದಕ್ಕಿರಲಿ ಅಂತ ಒಂದು ತೊಗೊಂಡು ಬಂದ್ವಿ. ಅಲ್ಲಿ ಪಪ್ ತರ ಇಟ್ಕೊಂಡಿರೋದು ನೋಡಿ ಅವರು. ತೆಗಿ ಅಂದ ಕೂಡ್ಲೆ ತೆಗ್ಬಿಡ್ತಾರೆ, ಕೊಡು ಅಂದ ಕೂಡ್ಲೆ ಕೊಟ್ಬಿಡ್ತಾರೆ, ಅದೆಲ್ಲ ಮಾಡ್ತಾರೆ. ಚೆನ್ನಾಗಿ ಕಲ್ತವನೆ. ಸಿರಿಕಂದು ಸೂಪರ್. ನಿಗ್ರಿ ಎಸಿತಾರೆ ಅದೇ ಫಾಸ್ಟ್ ಅಲ್ಲಿ. ಮಾಡವ ಚಿನ್ನಿ ಸಾಕು ಬಿಡವ, ಅಮ್ಮಮ್ಮಂಗೆ ಎಸಿರವ. ಮಗು ಬೆಳೀತಾ ಬೆಳೀತಾ ನಾವೇನು ಮಾಡ್ತೀವಿ ಅದನ್ನ ನೋಡಿ ಜಾಸ್ತಿ ಕಲಿತಾರಂತೆ. ನಿಜವಾಗ್ಲೂ ಅದು ಅಕ್ಷರಶಃ ಸತ್ಯ ಆಯಿತಾ. ಅಪ್ಪು ಒಂದೆರಡು ಸಲ ಬಾಲ್ನ ಹಿಂಗೆ ಎಷ್ಟು ತೋರಿಸಿದ್ದಷ್ಟೇ ಜಾಣ ನೋಡಿ ಇವಾಗ ಕ್ಯಾಚ್ ಅಂದರೆ ಸಾಕು ಪಟ್ಟಂತ ಎಸಿತಾರೆ, ಎಸಿಯಪ್ಪ ಅಂದರೆ ಸಾಕು ಪಟ್ಟಂತ ಎಸ್ಬಿಡ್ತಾರೆ. ಅದಿಷ್ಟು ಬೇಗ ಎಲ್ಲ ನೋಡಿ ಕಲ್ತು ಬಿಡ್ತಾರೆ ಅಂದರೆ ನಾವು ಇನ್ಮೇಲೆ ಅಲರ್ಟ್ ಆಗಿರಬೇಕು. ಮಗು ಮುಂದೆ ಏನು ಮಾತಾಡಬೇಕು, ಏನು ತೋರಿಸ್ಬೇಕು, ಇದೆಲ್ಲ ನಾವು ಜಾಸ್ತಿ ಈ ಟೈಮ್ದಲ್ಲಿ ಗಮನದಲ್ಲಿ ಇಟ್ಕೋಬೇಕು. ಇವಾಗ ತರಕಾರಿನೆಲ್ಲ ಕ್ಲೀನ್ ಮಾಡಿಬಿಟ್ಟು ತೆಗೆದಿಡಬೇಕು. ಸಾಮಾನ್ಯವಾಗಿ ನಾನು ಎಲ್ಲ ತರಕಾರಿನೂ ಕೂಡ ವಾಶ್ ಮಾಡಿ ಇಡೋವಂಥದ್ದು. ಈರುಳ್ಳಿ, ಬೆಳ್ಳುಳ್ಳಿ ಈ ಥರದ್ದೆಲ್ಲ ಬಿಟ್ಟು ಆಯಿತಾ. ಏನೇನು ತರಕಾರಿ ತೊಗೊಂಡು ಬಂದೆ ತೋರಿಸ್ತೀನಿ. ಬೆಂಡೆಕಾಯಿ ತೊಗೊಂಡು ಬಂದೆ, ನೆಲ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಆಮೇಲೆ ಏನಿದೆಲ್ಲ ನೆಲ ಸುರಿದ್ಬಿಟ್ರಲ್ಲ ಅಂತ ಅಂದ್ಬಿಡಿ ಇನ್ನು ವಾಶ್ ಮಾಡಿ ತೆಗೆದಿಡಬೇಕು. ಇನ್ನಿವಾಗ ಹಲಸಿನಣ್ಣು ಸೀಸನ್ ಅಲ್ವಾ, ಈ ಥರ ಚಿಕ್ಕ ಹಲಸಿನಕಾಯಿ ಎಲ್ಲ ಬರ್ತಿರುತ್ತೆ ಬಿರಿಯಾನಿ ಮಾಡಲಿಕ್ಕೆ ಮತ್ತು ಸಾಂಬಾರಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಸಿಕ್ತು ಅಂತ ಒಂದು ತೊಗೊಂಡು ಬಂದೆ. ಈ ವಾರದಲ್ಲಿ ಒಂದಿನ ಮಾಡಬೇಕು ಅದನ್ನು, ಅದು ಬೇಗ ಹಾಳಾಗಲ್ಲ. ಹಾಗಾಗಿ ಇನ್ನು ಕ್ಯಾರೆಟು ಜಾಣಿಗೆ ನಾನು ಏನು ಮಾಡ್ತೀನಿ ಅಂದರೆ ಊಟಿ ಕ್ಯಾರೆಟ್ನ ತೊಗೊಂಡು ಬರ್ತೀನಿ. ಜಾಣಿಗೋಸ್ಕರನೇ ಊಟಿ ಕ್ಯಾರೆಟ್ ತರೋದು. ಇದಂದರೆ ಸ್ವೀಟ್ ಇರುತ್ತೆ, ಮಕ್ಕಳು ತಿನ್ಲಿಕ್ಕೆ ತುಂಬ ಇಷ್ಟಪಡ್ತಾರೆ. ಈ ಥರ ಇರುತ್ತೆ ನೋಡಿ, ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದನ್ನು ಊಟಿ ಕ್ಯಾರೆಟ್ ಅಂತ ಹೇಳ್ಬಿಟ್ಟು. ಇದೊಂದು ಅರ್ಧ kg ಅಷ್ಟು ತೊಗೊಂಡು ಬಂದಿದ್ದೀನಿ. ಇನ್ನು ನಿಂಬೆಹಣ್ಣಂತೂ ವಾರದಲ್ಲಿ ಅದು ಎಷ್ಟು ಖಾಲಿ ಆಗ್ತಾವೋ ಲೆಕ್ಕನೇ ಇರಲ್ಲ. ಮನೇಲಿ ಒಂದು ಸ್ವಲ್ಪ ಇತ್ತು ಅಂಥೇಳಿ ಅದೊಂದು ಸ್ವಲ್ಪ ತೊಗೊಂಡೆ. ಇದರೊಟ್ಟಿಗೆ ಸೌತೆಕಾಯಿ ಬಂದು ಪ್ರತಿದಿನ ನಮ್ಮ ಮನೇಲಿ ದಿನಕ್ಕೊಂದು 2 ಆದರೂ ಖಾಲಿ ಆಗುತ್ತೆ, 2 ಇಲ್ಲ 3 ಈ ಥರ. ಹಾಗಾಗಿ ಸ್ವಲ್ಪ ಜಾಸ್ತಿ ತೊಗೊಬರ್ತೀನಿ. ಒಂದೊಂದ್ಸಲ 2 kg 3 kg ಈ ಥರ ತೊಗೊಂಡು ಬರ್ತೀನಿ. ಇವತ್ತು 2 kg ತೊಗೊಂಡು ಬಂದೆ. ಸೌತೆಕಾಯಿ ಖಾಲಿ ಆಗಿಬಿಟ್ರೆ ಏನು ತೊಂದರೆ ಇಲ್ಲ, ಇಲ್ಲೇ ಬರ್ತಾರೆ ಮಾರಲಿಕ್ಕೆ ನಮ್ಮ ಮನೆ ಹತ್ರ, ಅಲ್ಲಿಂದನೇ ತೊಗೊತೀವಿ. ಈಗ ವೆಯ್ಟ್ ಲಾಸ್ ಮಾಡ್ತಿರೋದ್ರಿಂದ ಕೆಲವೊಮ್ಮೆ ತುಂಬ ಜಾಸ್ತಿ ಹಶ್ವಾಗ್ತಿದೆ. ಏನಾದ್ರು ತಿನ್ಬೇಕಂದಾಗ ಒಂದು ಕುಕುಂಬರ್ ತಿನ್ಕೊಂಡ್ಬಿಡೋದು ಆ ಥರ. ಇನ್ನು ನೆಲ್ಲಿಕಾಯಿ ನಿಮಗೆ ಗೊತ್ತು, ನಾನು ಬೆಳಗ್ಗೆ ಟೈಮು ನೆಲ್ಲಿಕಾಯಿ ಜ್ಯೂಸು ಇದೆಲ್ಲ ಜಾಸ್ತಿ ಮಾಡ್ಕೊತಿರ್ತೀನಿ ಅಂತ. ಅದಕ್ಕೆ ಒಂದು 1/4 kg ಆಗೋಷ್ಟು ನೆಲ್ಲಿಕಾಯಿ ತೊಗೊಂಡು ಬಂದಿದ್ದೀನಿ. ಇದರೊಟ್ಟಿಗೆ ಇದು ಮರಗೆಣಸು. ಇದರಲ್ಲಿ ಮಾಮೂಲಿ ಆಲೂಗಡ್ಡೆ ಪಲ್ಯ ಮಾಡ್ತೀವಲ್ಲ ಆ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಏನೂ ಹಾಕ್ಕೊಡೋದು, ಹಂಗೆ ಮಾಡೋದು. ಒಂದಿನ ನಾನು ಅದು ರೆಸಿಪಿ ಶೇರ್ ಮಾಡ್ತೀನಿ. ಇನ್ನು ಬೀಟ್ರೂಟು, ಜಾಣಿಗೆ ಕ್ಯಾರೆಟು, ಬೀಟ್ರೂಟು, ಆಮೇಲೆ ಹೀರೆಕಾಯಿ ಎಲ್ಲ ಥರ ತರಕಾರಿನೂ ಕೊಡ್ತೀನಿ ನಾನು. ಇಂಥ ತರಕಾರಿ ಕೊಡಲ್ಲ ಅಂತ ಅಲ್ಲ, ಹಾಗಾಗಿ ಎಲ್ಲನೂ ಸಾಮಾನ್ಯವಾಗಿ ತಂದಿಟ್ಬಿಡ್ತೀನಿ. ಪ್ರತಿದಿನ ಒಂದೊಂದು ಚೇಂಜ್ ಮಾಡಿ ಕೊಡ್ತಿರ್ಬೇಕಲ್ಲ ಅಂತ ಹೇಳ್ಬಿಟ್ಟು. ಹಾಗಂತೇಳಿ ಪ್ರತಿದಿನ ಅದೇ ತರಕಾರಿ ಕೊಡಲ್ಲ. ಇವತ್ತು ಕ್ಯಾರೆಟ್ ಕೊಟ್ಟರೆ ನಾಳೆ ಬೀಟ್ರೂಟ್ ಕೊಡ್ತೀನಿ, ನಾಡಿದ್ದು ಹೀರೆಕಾಯಿ ಕೊಡ್ತೀನಿ, ಈ ಥರ ಮಾಡ್ತೀನಿ. ಇನ್ನು ಮೂಲಂಗಿ, ನಮ್ಮ ಮನೇಲಿ ಅಪ್ಪು ಮೂಲಂಗಿ ಸಾಂಬಾರು ತುಂಬ ಇಷ್ಟ. ಹಾಗಾಗಿ ವಾರದಲ್ಲಿ ಒಂದಿನ ಮಿಸ್ ಇಲ್ಲದೇ ಹೀರೆಕಾಯಿ ಇರುತ್ತೆ, ಹೀರೆಕಾಯಿ ಸಾಂಬಾರು ನಮ್ಮ ಮನೆ ಇರುತ್ತೆ. ಬೆಳ್ಳುಳ್ಳಿ ಒಂದು ಅರ್ಧ kg ಅಷ್ಟು ತೊಗೊಂಡು ಬಂದಿದ್ದೀನಿ. ಇದನ್ನು ಹೈಬ್ರಿಡ್ ಬೆಳ್ಳುಳ್ಳಿ ಅಂತ ಹೇಳ್ತಾರೆ. 1 kg ಇದು, ಅರ್ಧ kg ಅಲ್ಲ ಸಾರಿ 1 kg ಇದು.
ನಾಟಿ ಬೆಳ್ಳುಳ್ಳಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅಲ್ಲಿ ಇದು ನೋಡ್ಬಿಟ್ಟು ಅಪ್ಪು ಚೆನ್ನಾಗಿದೆ, ಸುಲಿಲಿಕ್ಕೆ ಈಸಿ ಆಗುತ್ತೆ ತಗೋ ಅಂದ್ರ. ಹಾಗಾಗಿ ಇದು 1 kg. ಸಿಹಿ ಗೆಣಸು ಮೊದಲೆಲ್ಲ ನಮ್ಮ ಮನೇಲಿ ಇದನ್ನು ತರ್ತಿದ್ದು ಕಮ್ಮಿ. ಇವಾಗ ಜಾಣು ತಿನ್ನಿಸ್ಲಿಕ್ಕೆ ಶುರು ಮಾಡಿದ್ಮೇಲೆ ಜಾಣುಗೆ ಇದಂತೂ ಮಿಸ್ ಇಲ್ದಂಗೆ ತೊಗೊಂಡು ಬರ್ತೀನಿ. ಇದು ವೆಯ್ಟ್ ಗೇನ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮಗುಗೆ, ಮಕ್ಕಳಿಗೆ. ಸ್ಟೋರೇಜ್ ಫುಲ್ ಆಗಿಬಿಡ್ತು. ಇನ್ನು ಆಗಲೇ ಹೇಳಿದ್ನಲ್ಲ ಸ್ವೀಟ್ ಪೊಟೊಟೊ ಇದು. ಆಲೂಗಡ್ಡೆ ಮತ್ತು ಗೆಣಸು ಎಲ್ಲ ಕೊಡಬೇಕು ಅಂತೇಳಿ ಡಾಕ್ಟರ್ಸ್ ಕೂಡ ಹೇಳ್ತಾರೆ. ಪ್ರತಿದಿನ ಊಟದಲ್ಲಿ ಅದನ್ನು ಕೊಡಿ ಅಂತೇಳಿ, ತಿಂಡಿ ಊಟ ಯಾವುದಾದ್ರೂ ಒಂದು ಟೈಮಿಗೆ ಕೊಡಿ ಅಂತ. ಇನ್ನು ಮಾಮೂಲಿ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇದೇನಾದರೂ ಖಾಲಿ ಆದರೆ ಏನು ಚಿಂತೆ ಇಲ್ಲ, ನನಗೆ ಆರ್ಡ್ರ್ ಮಾಡ್ಕೊತೀನಿ. ಇಲ್ಲಾಂದರೆ ಬರ್ತಾರೆ ಇಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಮಾಡಿಕೊಂಡು, ಸೊಪ್ಪು ಮಾರ್ಲಿಕ್ಕೆ ಬರ್ತಾರಲ್ಲ ಅವ್ರ ಹತ್ರ ಜಾಸ್ತಿ ತೊಗೊತೀವಿ. ಸೊಪ್ಪನ್ನ ಸಾಮಾನ್ಯವಾಗಿ ನಾನು ವಾರಕ್ಕೊಂದ್ಸಲ ತಂದಿಟ್ಕೊಳ್ಳಿಕ್ಕೆ ಹೋಗಲ್ಲ, ನಮ್ಮ ಮನೆ ಹತ್ರ ಬರೋರ ಹತ್ರನೇ ನಾವು ತೊಗೊತೀವಿ. ನೋಡಿ ನುಗ್ಗೆ ಸೊಪ್ಪು, ಅವರು ನುಗ್ಗೆ ಸೊಪ್ಪನ್ನು ಬಿಟ್ಟು ಇನ್ನೆಲ್ಲ ಥರ ಸೊಪ್ಪು ತೊಗೊಂಡು ಬರ್ತಾರೆ. ಹಾಗಾಗಿ ನಾನಿವತ್ತಲ್ಲಿ ನುಗ್ಗೆ ಸೊಪ್ಪು ಕಾಣಿಸ್ತು ಅಂತ ತೊಗೊಂಡು ಬಂದೆ. ಇತ್ತೀಚೆಗೆ ನುಗ್ಗೆ ಸೊಪ್ಪಿನ ಬಗ್ಗೆ ತುಂಬ ವೈರಲ್ ಆಗ್ತಿದೆ, ನಿಮಗೂ ಗೊತ್ತಿರುತ್ತೆ, ತುಂಬ ಒಳ್ಳೆಯದು ಹೆಲ್ತಿಗೆ ಅಂತೇಳಿ. ನಾನು ಮೊದಲಿಂದನೂ ಕೂಡ ಇದನ್ನು ಬಳಸ್ತಾ ಇದ್ದೀನಿ. ಇದರಲ್ಲಿ ಪೌಡರ್ ಮಾಡಿ ಇಟ್ಕೊಂಡು ಸ್ವಲ್ಪ ಬಿಸಿನೀರಿಗೆ ಹಾಕೊಂಡು ಕುಡಿಯೋದು, ಇದೆಲ್ಲ ನಾನು ಮೊದಲಿಂದನೂ ಮಾಡ್ತಿದ್ದೀನಿ. ನಮ್ಮ ಮನೇಲಿ ತುಂಬ ಇಷ್ಟ ಆಗುತ್ತೆ ಅದು, ಹಾಗೆ ಒಳ್ಳೆಯದು ಕೂಡ. ಇನ್ನು ಹಾಲು, ಸಾಮಾನ್ಯವಾಗಿ ಕಾಫಿ ಟೀ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ನಮ್ಮ ಮನೇಲಿ ಎಲ್ಲರಿಗೂ ಕೂಡ. ಭಾನುವಾರ ಒಂದೇ ಟೈಮು, ಮೊದಲಿನ ರೊಟೀನ್ ಇತ್ತಲ್ಲ ಅದೇ ಥರ ಎಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಯಾರಾದರೂ ಬಂದಾಗ, ಇಲ್ಲಾಂದರೆ ಅಮ್ಮಂಗೆ ತುಂಬ ಕುಡಿಬೇಕು ಅನಿಸ್ತಿರುತ್ತಲ್ಲ, ಆವಾಗ ಅವ್ರಿಗೋಸ್ಕರ ಅಂತೇಳಿ ಒಂದು 3 ಪ್ಯಾಕೆಟು. ಈ ಗುಡ್ ಲೈಫ್ ಆದರೆ ವಾರ ಪೂರ್ತಿ ಇಡ್ಬೋದು ನಾವು. ಮಾಮೂಲಿ ಹಾಲಂದರೆ ಪದೇ ಹೋಗಿ ತೊಗೊಂಡು ಬರಬೇಕು. ಅದಕ್ಕೆ ಈ ಹಾಲನ್ನ ತಂದು ಇಟ್ಕೊಳ್ತೀನಿ. ಅರ್ಜೆಂಟಲ್ಲಿ ಯಾರಾದರೂ ಮನೆಗೆ ಬಂದಾಗಲೂ ಕೂಡ ನಾವು ಕಾಫಿ ಎಲ್ಲ ಮಾಡಲಿಕ್ಕೆ ಇದು ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಮಾಮೂಲಿ ನಂದಿನಿ ಹಾಲು ಬರುತ್ತಲ್ವ, ಅದನ್ನು ನಾನು 2 ಲೀಟ್ರ್ ತೊಗೊಂಡು ಬಂದಿದ್ದೀನಿ. ಇದೇನಕ್ಕೆ ಅಂದರೆ ಪನ್ನೀರ್ ಮಾಡಲಿಕ್ಕೆ ಅಂತ. ಸಾಮಾನ್ಯವಾಗಿ ನಾನು ಮನೇಲೇ ಪನ್ನೀರ್ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಏನಾದರೂ ಜಾಸ್ತಿ ಮಾಡಬೇಕು, ಯಾರಾದರೂ ಬಂದರು ಗೆಸ್ಟು, ಅವಾಗೇನಾದರೂ ಅಡುಗೆ ಮಾಡಬೇಕು ಅಂದಾಗ ಮಾತ್ರ ನಾನು ಹೊರಗಡೆಯಿಂದ ತರೋದು. ಇನ್ನು ವಾರದಲ್ಲಿ ನಮಗೇನಾದ್ರು ತಿನ್ಬೇಕು ಅನ್ಸುತ್ತಲ್ಲ, ಹಾಗಾಗಿ ಒಂದಿನ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡೋದು. ಇವರೇನು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ, ನನಗೆ ತುಂಬ ಇಷ್ಟ. ಹಾಗಾಗಿ 2 ಲೀಟ್ರ್ ಹಾಲು ತೊಗೊಂಡು ಪನ್ನೀರ್ ಮಾಡಿ ಇಟ್ಬಿಟ್ರೆ ಹಾಗೋಗ್ಬಿಡುತ್ತೆ ಅಂಥೇಳಿ ಹಿಂಗೆ ತೊಗೊಂಡು ಬಂದು ಇಟ್ಕೊಳ್ತೀನಿ. ಮೊಸರಿಗೆ ಕೆಲವೊಮ್ಮೆ ಇವ್ರ ಹತ್ರ ಶಾಪಿಂದ ಬರಬೇಕಾದ್ರೆ ಹಾಲು ತರಿಸ್ಕೊಳ್ತೀನಿ, ಇಲ್ಲಾಂದರೆ ಇದರಲ್ಲೇ ಮಾಡಿರ್ತೀನಿ. ಇನ್ನು ಇದು ಟೊಮೊಟೊ. ತರಕಾರಿ ರೇಟ್ ಈ ಸಲ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಕೊನೆಗೆ ಬಿಲ್ ಮಾಡಬೇಕಾದ್ರೆ ಅಯ್ಯೋ ಇಷ್ಟೊಂದು ಆಯ್ತಾ ಅನಿಸುತ್ತೆ, ಅಷ್ಟು ರೇಟ್ ಆಗಿಬಿಟ್ಟಿದೆ. ಇನ್ನು ಹಾಗಲಕಾಯಿ, ಇದು ಬಂದು ಕಾಡು ಹಾಗಲಕಾಯಿ ಅಂತ ಕರೀತಾರೆ. ಹಾಗಲಕಾಯಲ್ಲಿ 3 ಥರ ಬರುತ್ತೆ. ಒಂದು ಬಿಳಿ ಹಾಗಲಕಾಯಿ, ಒಂದು ಮಾಮೂಲಿ ನಾವು ಬಳಸ್ತೀವಲ್ಲ ಅದು, ಇನ್ನೊಂದು ಈ ಥರ ಹಾಗಲಕಾಯಿ. ಇದನ್ನು ಕೂಡ ಪಲ್ಯ ಮತ್ತು ಸಾಂಬಾರೆಲ್ಲ ಮಾಡ್ಬೋದು. ನಾನು ಒಂದು ಅರ್ಧ kg ತೊಗೊಂಡು ಬಂದಿದ್ದೀನಿ. ಹಾಗಲಕಾಯಿ ಕೂಡ ಇರುತ್ತೆ ನಮ್ಮ ಮನೇಲಿ ವಾರದಲ್ಲಿ 2 ಸಲ. ಇನ್ನು ಬ್ರೋಕ್ಲಿ ಸಾಲೆಡೆಲ್ಲ ಮಾಡಿದಾಗ ಬೇಕಾಗುತ್ತೆ ಅಂತೇಳಿ ತೊಗೊಂಡು ಬಂದಿದ್ದೀನಿ. ಪರ್ಸ್ನಲಾಗಿ ಹೇಳ್ಬೇಕಂದ್ರೆ ನಂಗೆ ಬ್ರೋಕ್ಲಿ ಅಂದರೆ ಇಷ್ಟ ಇಲ್ಲ, ನನಗೇನೋ ಒಂಥರ ಅನಿಸುತ್ತೆ. ನಾನು ಜಾಣಿಗೂ ಕೂಡ ಕೊಡೋಣ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಆ ಟೇಸ್ಟ್ ಇಷ್ಟ ಆಗುತ್ತೋ ಇಲ್ವೋ ಅಂತ. ಫಸ್ಟ್ ಟೈಮ್ ಟ್ರೈ ಮಾಡಿ ನೋಡಬೇಕು. ಪಡವಲಕಾಯಿ, ನಮ್ಮ ಕಡೆ ತುಪ್ಪದ ಪಡವಲಕಾಯಿ ಅಂತ ಕರೀತಾರೆ. ಇದರಲ್ಲಿ ಇನ್ನೊಂಥರ ಪಡವಲಕಾಯಿ ಕೂಡ ಇರುತ್ತೆ. ಇದರಲ್ಲಿ ಪಲ್ಯ ಎಲ್ಲ ಚೆನ್ನಾಗಿರುತ್ತೆ ಅಂತೇಳಿ ನಾನು ಇದನ್ನು ತೊಗೊಂಡೆ. ಇದರೊಟ್ಟಿಗೆ ಇದೊಂದು ತರಕಾರಿ, ಇದ್ರ ಹೆಸರೇ ನಂಗೆ ಮರ್ತೋಗ್ಬಿಡ್ತು. ಅದೇನೋ ಬೀನ್ಸ್ ಅಂತ ಏನೋ ಹೇಳ್ತಾರೆ, ನಂಗೆ ಹೆಸರು ಮರ್ತೋಗ್ಬಿಡ್ತು. ಇದೊಂದು ಬೂದ್ಗಂಬಳಕಾಯಿ, ನಿಮಗೆ ಗೊತ್ತಿರುತ್ತೆ, ಆಶ್ಕರ್ ಜ್ಯೂಸ್ ಕೂಡ ನಾವು ಜಾಸ್ತಿ ಕುಡಿತಿರ್ತೀವಿ. ಹಾಗಾಗಿ ಇದೊಂದು ತೊಗೊಂಡು ಬರ್ತೀನಿ. ಇದನ್ನು ವಾರಕ್ಕೊಂದ್ಸಲ ತರ್ತೀನಿ ಅಂತ ಏನಿಲ್ಲ, ಯಾವಾಗ ಕಡಿಮೆಗೆ ಸಿಗುತ್ತೆ, ಎಲ್ಲಿ ಕಾಣಿಸುತ್ತೆ ಅಲ್ಲಿಂದ ಎತ್ಕೊಂಡು ಬಂದುಬಿಡೋದು. ಇನ್ನು ಬಿಟ್ಟರೆ ಮೊಟ್ಟೆ ನೋಡಿ, ಒಂದು ವಾರಕ್ಕೆ 1 ಟ್ರೇ ಬೇಕು ನಮ್ಮ ಮನೆಗೆ ಮೊಟ್ಟೆ. ಮೊದಲೆಲ್ಲ ಇಷ್ಟು ಖಾಲಿ ಆಗ್ತಿರ್ಲಿಲ್ಲ, ಇವಾಗ ಇವ್ರು ಜಿಮ್ಗೆ ಹೋಗ್ಲಿಕ್ಕೆ ಶುರು ಮಾಡಿದ್ಮೇಲೆ ಪ್ರೋಟೀನ್ ಅಂತ ಹೇಳ್ಬಿಟ್ಟು ಬೇರೆ ಎಲ್ಲ ಕಾಳು ಇದರಲ್ಲಿರೋ ಪ್ರೋಟೀನೆಲ್ಲ ಸೈಡ್ಗಿಟ್ಟು ಮೊಟ್ಟೆ ಜಾಸ್ತಿ ತಿಂತಾರೆ ಇವರು. ಹಂಗಾಗಿ ಸ್ವಲ್ಪ ಮೊಟ್ಟೆ ಜಾಸ್ತಿ ತೊಗೊಂಡು ಬರ್ತೀವಿ. ಬೀನ್ಸು ಒಂದು ಅರ್ಧ kg ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಬೀನ್ಸ್ ಪಲ್ಯ, ಕ್ಯಾರೆಟ್ ಪಲ್ಯ ಇದೆಲ್ಲ ಚೆನ್ನಾಗಿ ಇಷ್ಟಪಟ್ಟು ಎಲ್ಲರೂ ತಿಂತೀವಿ. ಇನ್ನು ಕ್ಯಾಪ್ಸಿಕಮ್ಮು, ಈ ಬೆಲ್ ಪೆಪ್ಪರ್ಸ್ ಬರುತ್ತಲ್ವ, ಅದನ್ನು ನಾನು ಆರ್ಡ್ರ್ ಮಾಡ್ಕೊಂಡು ಬಿಡ್ತೀನಿ ಯಾವಾಗ ಬೇಕು ಅಂದಾಗ ಮಾತ್ರ. ಇನ್ನು ಮಾಮೂಲಿಯಾಗಿ ಕ್ಯಾಪ್ಸಿಕಮ್ ಯಾವಾಗಲೂ ತರ್ತಾ ಇರ್ತೀನಿ. ಇಷ್ಟು ಈ ಸಲದ್ದು ವೆಜಿಟೇಬಲ್ಸು. ಒಂದು ವಾರಕ್ಕೆ ಇಷ್ಟು ಬೇಕು ನೋಡಿ. ಹಾಲು ಮತ್ತು ಇದು ಹಸಿರು ಮೆಣಸಿನ್ಕಾಯಿ ಹೇಳಿಲ್ಲ, ಒಂದು 1/4 kg ಹಸಿರು ಮೆಣಸಿನ್ಕಾಯಿ ತರ್ತೀನಿ, ಇಲ್ಲ ಒಂದು 100 ಗ್ರಾಮ್ ಹಸಿರು ಮೆಣಸಿನ್ಕಾಯಿ ತಂದರೆ ಸಾಕಾಗುತ್ತೆ. ಇನ್ನು ಈರುಳ್ಳಿ ಮತ್ತು ಆಲೂಗಡ್ಡೆ ಎಲ್ಲ ಇರುತ್ತಲ್ಲ, ಅದನ್ನು ಇಲ್ಲೇ ತೊಗೊಂಡ್ಬಿಡ್ತೀವಿ. ಯಾರಾದರೂ ಬರ್ತಾರಲ್ಲ ಅವಾಗ ತೊಗೊತೀವಿ, ಇಲ್ಲಾಂದರೆ ಇವ್ರು ಬರಬೇಕಾದ್ರೆ ತಂದು ಕೊಡ್ತಾರೆ. ಇನ್ನು ಫ್ರೂಟ್ಸಿಗೆ ಬಂದರೆ ಈ ಸಲ
ದಾಳಿಂಬೆ ಹಣ್ಣು ತೊಗೊಂಡು ಬಂದಿದ್ದೀನಿ, ಹಾಗೆ ಪೇರ್ಸ್ ಬರುತ್ತಲ್ಲ ಇದನ್ನು ತೊಗೊಂಡು ಬಂದಿದ್ದೀನಿ. ಇದು ಜಾಣು ತುಂಬ ಇಷ್ಟ, ಹಾಗಾಗಿ ಒಂದು ಅರ್ಧ kg ತೊಗೊಂಡೆ. ಆ್ಯಪಲ್ ಎಲ್ಲ ಮನೇಲೇ ಇತ್ತು, ಆ್ಯಪಲ್ ಇತ್ತು, ಬಾಳೆಹಣ್ಣಿತ್ತು, ಮತ್ತು ಕಿವಿ ಫ್ರೂಟ್ ಇದೆ. ಇದರೊಟ್ಟಿಗೆ ಇವಾಗ ಚೆರ್ರಿ ಎಲ್ಲ ಬರುತ್ತಲ್ಲ, ಲೀಚಿ ಎಲ್ಲ, ಅದೆಲ್ಲ ಇದೆ ಮನೇಲೇನೆ. ಇವರು ಮೊನ್ನೆ ಹೋದಾಗ ತೊಗೊಂಡು ಬಂದಿದ್ರು, ಬರಬೇಕಾದ್ರೆ ಫ್ರೆಶ್ ಆಗಿ ಸಿಕ್ತು ಅಂತೇಳಿ. ಹಾಗಾಗಿ ಅಲ್ಲೇನೋ ತರಲಿಕ್ಕೆ ಹೋಗಲಿಲ್ಲ. ಇಷ್ಟು ಈ ವಾರದ ವೆಜಿಟೇಬಲ್ ಮತ್ತು ಫ್ರೂಟ್ಸು. ಟೋಟಲ್ ಎಷ್ಟಾಯಿತು ಈ ಸರದ್ದು ಅಂತ ಅಂದರೆ, ವೆಜಿಟೇಬಲ್ಸ್ಗೆ 1700 ಆಯಿತು. ವೆಜಿಟೇಬಲ್ಸು ಮತ್ತು ಫ್ರೂಟ್ಸು ಎರಡೂ ಸೇರಿ 1700 ರೂಪಾಯಿ ಆಯಿತು. ಇನ್ನು ಮೊಟ್ಟೆ ಯಾವೆಲ್ಲ ಸೇರಿಸ್ಕೊಂಡು ಒಂದು 2000 ಅಂತ ಅಂದ್ಕೊಳ್ಳಿ. ವಾರದಲ್ಲಿ ತರಕಾರಿ ಹಣ್ಣಿಗೆ ಅಂತೇಳಿ 2000 ಖರ್ಚಾಗುತ್ತೆ. ಕೆಲವೊಮ್ಮೆ ಹಣ್ಣು ಜಾಸ್ತಿ ತಂದಾಗ 1-2.5 ಖರ್ಚಾಗುತ್ತೆ, ಆಯಿತಾ. ಕೆಲವೊಬ್ರು ಕೇಳ್ತಿದ್ರಿ ಅಲ್ಲ, ಹಾಗಾಗಿ ಶೇರ್ ಮಾಡಿಕೊಂಡೆ. ಇನ್ನು ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ರೆ ಈ ವಾರದ್ದು ತರಕಾರಿ ಕೆಲಸ ಮುಗೀತು. ಪದೇ ಪದೇ ಹೋಗಿ ತರಬೇಕನ್ನೋದಿಲ್ಲ, ಮತ್ತು ಪದೇ ಪದೇ ಆರ್ಡ್ರ್ ಮಾಡಬೇಕು ಅನ್ನೋದು ಕೂಡ ಇಲ್ಲ. ಇದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಡ್ತೀನಿ. ಇನ್ನು ಮಾಮೂಲಿಯಾಗಿ ನಾವು ವಾರದಲ್ಲಿ ಒಂದಿನ ತರಕಾರಿ ತರಲಿಕ್ಕೆ ಹೋಗ್ತೀವಲ್ವ, ನಾವು ಹೋದ ಕೂಡಲೇ ಅಮ್ಮ ಫ್ರಿಜ್ಜಲ್ಲಿರೋ ಬಾಕ್ಸ್ಗಳನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ತೊಳೆದು ಇಟ್ಬಿಡ್ತಾರೆ. ಅವ್ರಿಗೇನಂದರೆ ಅಟ್ಲೀಸ್ಟ್ ನನಗೆ ಅದೊಂದು ಕೆಲಸನಾದ್ರೂ ತಪ್ಪುತ್ತಲ್ಲ ಅಂತ ಹೇಳ್ಬಿಟ್ಟು ಪಟ್ಟಂತ ಆ ಕೆಲಸ ಮಾಡಿ ಮುಗಿಸ್ಬಿಡ್ತಾರೆ. ನಾನು ಜಾಸ್ತಿ ಕೆಲಸ ಮಾಡ್ತಾಯಿದ್ರೆ ಅವ್ರಿಗೊಂಥರ ಬೇಜಾರಾಗ್ತಿರುತ್ತೆ. ನಾನು ವಿಡಿಯೋ ಎಡಿಟಿಂಗ್ ಇದರಲ್ಲೆಲ್ಲ ಇರ್ತೀನಿ, ಅದರೊಟ್ಟಿಗೆ ಮನೆಯದು ಕೆಲಸ ಅಂತ ಅಂದರೆ ನನಗೆ ಕಷ್ಟ ಆಗುತ್ತೇನೋ ಅಂತೇಳಿ ಅವ್ರಿಗೆ ಬೇಸರ. ಹಾಗಾಗಿ ಅವ್ರು ಏನು ಕೆಲಸ ಇರುತ್ತೆ ನೋಡಿ ಎಲ್ಲ ಪಟ ಅಂತೇಳಿ ನಾನು ಬರಲಿಕ್ಕಿಂತ ಮುಂಚೆನೇ ಎಲ್ಲ ಮಾಡಿಬಿಟ್ಟಿರ್ತಾರೆ. ನಾನು ಯಾಕ್ರಮ್ಮ ನಾನು ಬಂದು ಬಾಕ್ಸ್ನೆಲ್ಲ ತೊಳಿತೀನಲ್ಲ ಅಂತೇಳಿ ಶುರುವಿನಲ್ಲಿ ಹೇಳ್ತಾ ಇದ್ದೆ. ಆಮೇಲೆ ಅವ್ರು ಕೇಳಲಿಲ್ಲ, ಸರಿ ಅಂದ್ಬಿಟ್ಟು ಈಗ ಹೊರಡುವಾಗಲೇ ಹೇಳ್ಬಿಡ್ತೀನಮ್ಮ ಹೊರಡ್ತಿದ್ದೀವಿ ತರಕಾರಿ ತರಲಿಕ್ಕೆ ಅಂತೇಳಿ. ಹಾಗಾಗಿ ಅವರು ನಾವು ಬರೋ ಅಷ್ಟರಲ್ಲೆಲ್ಲನೂ ಕೂಡ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತಾರೆ. ಗ್ರಾಸರೀಸ್ ತರೋಕೆ ಹೋದಾಗಲೂ ಅಷ್ಟೇ ಖಾಲಿಯಾಗಿರೋ ಬಾಕ್ಸ್ಗಳನ್ನೆಲ್ಲ ನೀಟಾಗಿ ತೊಳೆದು ಡ್ರೈ ಮಾಡಿ ಇಟ್ಟಿರ್ತಾರೆ. ಇನ್ನು ತರಕಾರಿನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಎಲ್ಲನೂ ಎತ್ತಿಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು ವಾಶ್ ಮಾಡ್ತೀನಿ. ನಾನು ಎಲ್ಲ ತರಕಾರಿನೂ ವಾಶ್ ಮಾಡ್ತೀನಿ, ಆಗಲೇ ಹೇಳ್ದಂಗೆ ಆಲೂಗಡ್ಡೆ, ಮರಗೆಣಸು ಈ ಥರದ್ದೆಲ್ಲ ಬಿಟ್ಟು ಇನ್ನೆಲ್ಲನೂ ವಾಶ್ ಮಾಡೇ ಎತ್ತಿಡೋ ಅಂಥದ್ದು. ಇನ್ನು ಅಡುಗೆಗೆ ಬಳಸುವಾಗಲೂ ಕೂಡ ಮತ್ತೆ ವಾಶ್ ಮಾಡೇ ಬಳಸೋದು. ಅದೇನೋ ರೂಢಿ ಆಗೋಗ್ಬಿಟ್ಟಿದೆ. ಮೊದಲೆಲ್ಲ ಹೆಂಗೆ ಕೆಲಸ ಮಾಡ್ಕೊಂಡು ಬರ್ತಿದ್ವಿ ನೋಡಿ, ಅದು ಹಂಗೆ ಅಭ್ಯಾಸ ಆಗೋಗ್ಬಿಡುತ್ತೆ, ಮಧ್ಯದಲ್ಲಿ ಚೇಂಜ್ ಮಾಡ್ಕೊಳ್ಳಿಕ್ಕಾಗಲ್ಲ. ಇನ್ನು ಕೊತ್ತಂಬರಿ, ಪುದೀನ ಇದೆಲ್ಲ ಇರುತ್ತಲ್ಲ, ಇದನ್ನೆಲ್ಲ ಏನೋ ತೊಳೆದೆತ್ತಿಡ್ಲಿಕ್ಕೆ ಹೋಗಲ್ಲ. ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ಬಾಕ್ಸ್ ಕೆಳಗಡೆ ಟಿಶ್ಯೂ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಇಟ್ಬಿಡ್ತೀನಿ. ಕೆಲವೊಂದು ತರಕಾರಿಗಳನ್ನೂ ಅಷ್ಟೇ ಹಂಗೇ ಮಾಡೋದು ನಾನು. ಕೆಳಗಡೆ ಟಿಶ್ಯೂ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ತರಕಾರಿನೆಲ್ಲ ಇಟ್ಬಿಡ್ತೀನಿ. ಸ್ವಲ್ಪ ನೀರೇನಾದರೂ ಇದ್ದರೆ ನೀಟಾಗಿ ಟಿಶ್ಯೂ ಅಬ್ಸರ್ವ್ ಮಾಡ್ಕೊಳುತ್ತೆ ಅಂತೇಳಿ. ಇನ್ನು ಫ್ರಿಜ್ಜೆಲ್ಲ ತುಂಬೋಯ್ತು ನೋಡಿ. ಒಂದು ವಾರಕ್ಕೆ ಇನ್ನು ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ, ಎಲ್ಲ ಸ್ಟಾಕ್ ಆಗಿದೆ. ಹಾಗೆ ಲಾಸ್ಟ್ ಟೈಮ್ ಅಮ್ಮ ಗೊಜ್ಜು ಮಾಡಿದ್ರು ಅಲ್ವ, ಹೆರಳಿಕಾಯಿ ಗೊಜ್ಜು, ಅದು ನಾನೊಂದು ಇದಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ಏನಾದ್ರು ತಿನ್ಬೇಕು ಅನ್ನಿಸ್ದಾಗ ತಿನ್ನೋಣ ಅಂತ ಹೇಳ್ಬಿಟ್ಟು ನನಗೆ ಅಷ್ಟು ಇಷ್ಟ ಆಗಿಬಿಟ್ಟಿದೆ ಅದು. ನಾನು ಸಾಮಾನ್ಯವಾಗಿ ಈ ಥರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೆಲ್ಲ ತಿನ್ನಲ್ಲ, ಅದು ಅಪರೂಪ ಅಲ್ವಾ, ಹಾಗಾಗಿ ಇಟ್ಕೊಂಡಿದ್ದೀನಿ. ಇನ್ನು ತರಕಾರಿನೆಲ್ಲ ಜೋಡಿಸಿದ್ಮೇಲೆ ಸ್ವಲ್ಪ ಕಿಚನೆಲ್ಲ ಮಿಸ್ ಆಗುತ್ತೆ ಈ ಥರ ಎಲ್ಲ ನಾವು ನೀಟಾಗಿ ಆರ್ಗನೈಸ್ ಮಾಡ್ಕೊತಾ ಇದ್ದೀವಿ ಅಂದಾಗ. ಹಾಗಾಗಿ ಸ್ವಲ್ಪ ಕಿಚನೆಲ್ಲ ನಾನಿವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಡೈನಿಂಗ್ ಟೇಬಲೆಲ್ಲ ನಾನು ಮಾಡಿಕೊಂಡೆ, ಅಷ್ಟರಲ್ಲಿ ಅಮ್ಮ ಕಸ ಎಲ್ಲ ಗುಡಿಸಿ ಕೆಳಗಡೆ ನೆಲ ಎಲ್ಲ ಒರೆಸ್ಬಿಟ್ರು. ಇನ್ನು ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಜಾಣುನ ಕೆಳಗಡೆ ಹಾಡ್ಲಿಕ್ಕೆ ಕರ್ಕೊಂಡು ಹೋಗಿಲ್ಲ ನಾವು, ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಹಾಗಾಗಿ ಬೇಡ ಗಾಳಿ ಅಂತೇಳ್ಬಿಟ್ಟು ಕರ್ಕೊಂಡು ಹೋಗಲಿಲ್ಲ. ಅಪ್ಪು ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ, ಇಲ್ಲೇ ಒಂದು ಮ್ಯಾಟ್ ಹಾಕ್ಕೊಟ್ರು, ಟೀಪೈನ ಆ ಕಡೆ ಜರುಗಿಸಿದ್ದಾರೆ. ಈ ಜಾಗ ಬಿಟ್ಟು ಎಲ್ಲೂ ಹೋಗಿ ಕುಡ್ದು ಇಲ್ಲೇ ಆರಾಮಾಗಿ ಆಡಿಸ್ಬೋದು ಅಂತೇಳಿ ಹೊಸ ಥರ ಮಾಡಿದಾರಲ್ಲ, ಅದಕ್ಕೆ ಒಂಥರ ಖುಷಿ, ಆರಾಮಾಗಿ ಇಲ್ಲೇ ಆಡ್ತಾ ಇದ್ದಾರೆ. ಅವನು ಏನು ಈಗ ಸ್ಮೈಲ್ ಬರ್ತಾ ಇದೆ. ನೆನ್ನೆ ಎಲ್ಲ ಮಂಕಾಗ್ಬಿಟ್ಟಿದ್ರು. ಒಂದು ಮನೆ ಮದ್ದು ತುಂಬಾನೇ ಹೆಲ್ಪ್ ಮಾಡ್ತು, ಆಯ್ತಾ. ಮಕ್ಳಿಗೆ ಈ ಥರ ವಿಪರೀತ ನೆಗಡಿ ಆಗ್ತಾ ಇದೆ ಅಂದಾಗ ಇದನ್ನ ಟ್ರೈ ಮಾಡ್ಬೋದು. ಮಾತಾಡ್ಲಿಕ್ಕೆ ಬಿಡಲ್ಲ ನನ್ನ ಮಗ. ಏನಾದರೂ ಮಾತಾಡ್ತಿರ್ಬೇಕಾದ್ರೆ ಹಿಂಗೆ ಸೌಂಡ್ ಮಾಡ್ಲಿಕ್ಕೆ ಶುರು ಮಾಡೋದು ನೋಡಿ. ಇಲ್ಲೊಂದಿಷ್ಟು ಟಾಯ್ಸ್ ಎಲ್ಲ ಹಾಕ್ಬಿಟ್ಟು ಆಡ್ಲಿಕ್ಕೆ ಅಂತ ಬಿಡ್ತೀವಿ. ಅಲ್ಲಿ ಯಾರು ಬಂದಿದ್ದಾರೆ ನೋಡಿ, ಡಾಡು ಬಂದಿದ್ದಾರೆ. ಖುಷಿ. ಈ ಓಮ್ ರೆಮಿಡಿ ಅಮ್ಮಂದಿರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಈ ಥರ ನೆಗಡಿ ತುಂಬ ಆದಾಗ, ತಲೆಭಾರ ಆದಾಗೆಲ್ಲ ಮನೇಲಿ
ಅಂತ ನಮ್ಮಮ್ಮನೂ ಕೂಡ ಈ ಥರ ಮಾಡಿ ಹಚ್ಕೊಟ್ಬಿಡೋರು. ಏನಿಲ್ಲ, ಈ ಪಚ್ಚಕರ್ಪೂರ ಬರುತ್ತಲ್ವ, ಪಚ್ಚಕರ್ಪೂರ ನಾನು ಒಂದಿಷ್ಟು ತೊಗೊಂಡಿದ್ದೀನಿ ನೋಡಿ. ಇದನ್ನ ಒಂದು ಕುಟಾಣಿಗೆ ಹಾಕ್ಕೊಂಡು ಒಂದೆರಡು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕುಟ್ಕೊಳ್ಬೇಕು. ಅದಾದಮೇಲೆ ಕೊಬ್ಬರಿ ಎಣ್ಣೆ ಬರುತ್ತಲ್ವ, ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದಕ್ಕೆ ಈ ಕುಟ್ಟಿಟ್ಕೊಂಡಿರೋ ಪಚ್ಚಕರ್ಪೂರ ಮತ್ತು ಬೆಳ್ಳುಳ್ಳಿನ ಹಾಕಿ ಒಂಚೂರು ಬಿಸಿ ಮಾಡಿಬಿಟ್ಟು ಇದೊಂದು ಸ್ವಲ್ಪ ಬೆಚ್ಚಗಿರುವಾಗಲೇ ತಲೆಗೆ ಹಚ್ಕೊಳ್ಳೋದು. ನಮಗೇನಾದರೂ ಕೋಲ್ಡ್ ಆದರೂ ಕೂಡ ಇದನ್ನು ಟ್ರೈ ಮಾಡ್ಬೋದು. ನಿಮಗೆ ಗೊತ್ತಿರುತ್ತೆ, ನನಗೇನಾದರೂ ನೆಗಡಿ ಎಲ್ಲ ಆದರೆ ನಾನು ಮಾತ್ರೆ ಎಲ್ಲ ತೊಗೊಳ್ಳೋದು ಸ್ವಲ್ಪ ಕಡಿಮೆ ನೆನೆ, ಇದರಲ್ಲೇ ನನಗೆ ಬೇಗ ಹುಷಾರಾಗಿಬಿಡುತ್ತೆ. ಇನ್ನು ಮಕ್ಳಿಗೂ ಅಷ್ಟೇ ಅಂತ ಶೀತ ಕಡಿಮೆ ಆಗೋಗ್ಬಿಡುತ್ತೆ. ಸ್ವಲ್ಪ ಸ್ಮೆಲ್ ಇರುತ್ತೆ, ಆ ಬೆಳ್ಳುಳ್ಳಿ ಮತ್ತು ಪಚ್ಚಕರ್ಪೂರ ಸ್ಮೆಲ್ ಇರುತ್ತೆ, ಏನು ತೊಂದರೆ ಇಲ್ಲ. ಮಗುಗೆ ಶಿರಫ್ ಹಾಕ್ತೆ ಪಟ್ಟಂತ ಶೀತ ಕಡಿಮೆ ಆಗುತ್ತೆ ಅಂದರೆ ಆರಾಮಾಗಿ ನಾವು ಹಚ್ಬೋದು. ಜಾಣಗಂತೂ ಬೇಗ ಕಡಿಮೆ ಆಗಿಬಿಡ್ತು, ಹಾಗಾಗಿ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಪನ್ನೀರ್ ಮಾಡಿಡೋಣ ಅಂತ ಅಂದ್ಕೊಂಡೆ, ಆದರೆ ಈ ಸಲ ಅಪ್ಪುಗೋಸ್ಕರ ಸ್ವಲ್ಪ ಮಸಾಲ ಪನ್ನೀರ್ ಥರ ಮಾಡ್ತಾ ಇದ್ದೀನಿ. ಅವ್ರಿಗೆ ಗ್ರೇವಿಲಿರೋ ಪನ್ನೀರ್ಗಿಂತ ಸುಮ್ಮನೆ ಸಾಲ್ಟ್ ಪೆಪ್ಪರ್ ಹಾಕ್ಬಿಟ್ಟು ಫ್ರೈ ಮಾಡಿಕೊಟ್ರೆ ಇಷ್ಟಪಡ್ತಾರೆ. ಹಾಗಾಗಿ ಈ ಸಲ ಈ ಥರ ಟ್ರೈ ಮಾಡೋಣ ಅಂದ್ಕೊಂಡೆ. ಇದನ್ನು ಮಾಡಲಿಕ್ಕೆ ಏನಿಲ್ಲ, ಪೆಪ್ಪರು ಮತ್ತು ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೇಕ್ಸು, ಹಾಗೆ ವಿನೆಗರ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಉಪ್ಪು, ಹಾಗೆ ನೀರು ಕೂಡ ಬೇಕಾಗುತ್ತೆ. ಇಷ್ಟು ಈ ಪನ್ನೀರ್ ಮಾಡ್ಕೊಳ್ಳಿಕ್ಕೆ ಬೇಕಾಗುವಂಥದ್ದು ಆಯಿತಾ. ಇವಾಗ 2 ಲೀಟ್ರು ಹಾಲನ್ನ ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಅದೊಂದು ಕುದಿ ಬಂತು ಅಂದಾಗ ಅದಕ್ಕೆ ಕುಟ್ಟಿಟ್ಕೊಂಡಿರೋ ಈ ಮೆಣಸಿನ ಪುಡಿ, ಹಾಗೆ ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಸ್ಪೂನಲ್ಲಿ ಹಂಗೆ ಮಿಕ್ಸ್ ಮಾಡ್ಕೊಳ್ಬೇಕು ಆಯಿತಾ. ಮಿಕ್ಸ್ ಮಾಡಿಬಿಟ್ಟು ಒಂದು 2 ರಿಂದ 3 ನಿಮಿಷ ಮತ್ತೆ ಅದನ್ನು ಬಿಡಬೇಕು. ಚೆನ್ನಾಗದು ಕುದಿಬೇಕು, ಕೆಳಗಡೆ ಹೊಕ್ಕಿ ಚೆಲ್ದಿರೋ ಥರ ನೋಡ್ಕೊಳ್ಳಿ ಅಷ್ಟೇ. ಅದಾದಮೇಲೆ ವಿನೆಗರ್ನ ಒಂದು ಬೌಲ್ಗೆ ಹಾಕ್ಬಿಟ್ಟು, ಈಗ 3 ಸ್ಪೂನ್ ವಿನೆಗರ್ ತೊಗೊಂಡಿದ್ದೀನಿ, ಹಾಗಾಗಿ ನಾನು ಒಂದು 5 ಸ್ಪೂನ್ ನೀರನ್ನ ಹಾಕಿ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಇವಾಗ ಹಾಲಿಗೆ ಇದನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕಿದ್ಮೇಲೆ ನಾವು ಮಿಕ್ಸ್ ಮಾಡಲಿಕ್ಕೇನು ಹೋಗಬಾರ್ದು, ಹಾಲು ಅದಾಗದೇ ಒಡ್ಕೊಂಡು ನೀಟಾಗಿ ಪನ್ನೀರೆಲ್ಲ ಮೇಲ್ಗಡೆ ಬರುತ್ತೆ ಆಯಿತಾ. ಒಂದು ಸ್ವಲ್ಪ ನಿಧಾನ ಅಂದರೆ ಟೈಮ್ ತೊಗೊಳುತ್ತೆ, ಒಂದು 2 ರಿಂದ 3 ನಿಮಿಷ ಟೈಮ್ ತೊಗೋಬೋದು. ನಿಧಾನಕ್ಕೆ ನೀಟಾಗಿ ಒಡ್ಕೊಳುತ್ತೆ. ನೀವೇ ನೋಡ್ತಿರ್ಬೋದು, ನೀರೆಲ್ಲ ಕೆಳಗಡೆ ಹೋಗಿದೆ, ಹಾಗೆ ಪನ್ನೀರೆಲ್ಲ ಮೇಲ್ಗಡೆ ಬಂದಿದೆ, ಚೆನ್ನಾಗಿ ಹಾಲೆಲ್ಲ ಒಡ್ಕೊಂಡಿದೆ ಆಯಿತಾ. ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ಮಾಮೂಲಿಯಾಗಿ ಜಾಲರಿ ಥರದ್ದೇನಾದರೂ ಬರುತ್ತಲ್ಲ, ಅದ್ರ ಮೇಲ್ಗಡೆ ಒಂದು ವೈಟ್ ಬಟ್ಟೆನ ಹಾಕಿ ನೀರನ್ನೆಲ್ಲ ಈಗ ಸೋದಿಸ್ಕೊಳ್ಬೇಕು. ಪನ್ನೀರೆಲ್ಲ ಮೇಲೆ ಕೂರುತ್ತೆ, ನೀರೆಲ್ಲ ಕೆಳಗಡೆ ಹೋಗುತ್ತೆ. ಬಿಸಿ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಮಾಡೋದು ಒಳ್ಳೆಯದು. ಒಂಚೂರು ತಳ ಹಿಡ್ದಿರೋ ಥರ ಆಗಿದೆಯಲ್ಲ, ಅದು ಏನಾಗಲ್ಲ. ಮಾಮೂಲಿಯಾಗಿ ಪ್ರತಿ ಸಲ ಪನ್ನೀರ್ ಮಾಡಬೇಕಾದ್ರೂ ಕೂಡ ಅದು ಹಂಗೆ ಆಗುತ್ತೆ. ಈ ನೀರೀಗ ಪೂರ್ತಿಯಾಗಿ ಕೆಳಗಡೆ ಬಂದಿದೆ, ಇನ್ನೂ ಸ್ವಲ್ಪ ನೀರೆಲ್ಲ ಹೋಗಬೇಕು ಆಯಿತಾ. ಅದಕ್ಕೆ ನಾನು ಪನ್ನೀರ್ ಮೇಕಿಂಗ್ ಮೌಲ್ಡ್ ಬರುತ್ತೆ ನೋಡಿ, ಈ ಥರದ್ದು, ಇದರಲ್ಲಿ ಹಾಕಿಡ್ತಾ ಇದ್ದೀನಿ. ಇದರಲ್ಲಿ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಇಟ್ಟರೆ ಆಯಿತು, ನೀರೆಲ್ಲ ಕೆಳಗಡೆ ಬಂದುಬಿಡುತ್ತೆ. ಒಂದು ಅಗಲವಾಗಿರೋ ತಟ್ಟೆ ತೊಗೋಬೇಕು, ಹಳ್ಳ ಇರುತ್ತಲ್ಲ ಮಧ್ಯದಲ್ಲಿ, ಆ ಥರ ತಟ್ಟೆ ತೊಗೊಂಡು ಅದ್ರ ಮಧ್ಯಕ್ಕೆ ಈ ಮೌಲ್ಡ್ನ ಇಟ್ಬಿಟ್ಟು ಪನ್ನೀರ್ನ ಹಾಕಿ ಬಟ್ಟೆ ಸಮೇತನೇ ಹಾಕ್ಬಿಡಿ. ಆ ಬಟ್ಟೆನ ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಕಲ್ಲು ಇಡಬೇಕು, ಭಾರವಾಗಿರೋದು, ತುಂಬ ಭಾರವಾಗಿರೋದನ್ನ ಇಡಿ. ಕುಟಾಣಿ ಬರುತ್ತಲ್ಲ, ಅದು ಇಟ್ಟರೆ ಬೆಸ್ಟು. ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಬಿಡಿ ಅಷ್ಟೇ. ನೆನೆನೆ ನೀರೆಲ್ಲ ತಟ್ಟೆಗೆ ಕಲೆಕ್ಟ್ ಆಗಿರುತ್ತೆ, ನೀವಿಲ್ಲಿ ನೋಡ್ಬೋದು. ಸ್ವಲ್ಪ ಕೂಡ ನೀರಿರಲ್ಲ ಪನ್ನೀರಲ್ಲಿ, ಎಲ್ಲ ಕೂಡ ತಟ್ಟೆಗೆ ಬಂದುಬಿಟ್ಟಿರುತ್ತೆ. ಪನ್ನೀರ್ ಕೂಡ ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಾಗಿದೆ ಅಂದರೆ ಪನ್ನೀರು ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಹೊರ್ಗಡೆಯಿಂದ ತೊಗೊಂಡು ಬರ್ತೀವಿ ನೋಡಿ ಪನ್ನೀರು, ಅದೆಷ್ಟು ಸಾಫ್ಟಾಗಿರುತ್ತಲ್ವ, ಸೇಮ್ ಅದೇ ಥರ ಇತ್ತು. ಅದಕ್ಕಿಂತ ಇದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು, ಯಾಕಂದರೆ ಇದು ಫ್ರೆಶ್ ಇರುತ್ತೆ ನೋಡಿ. ಅದಾದರೆ ಸ್ವಲ್ಪ ದಿನ ಆಗಿರುತ್ತೆ, ಇದಾದರೆ ಇವಾಗಲೇ ಮಾಡ್ತಾ ಇರೋದಲ್ವ, ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಹಾಗೆ ಇದನ್ನು ಬೇಕು ಅನ್ನೋಂಗಿದ್ರೆ ಹಿಂಗೆ ಎಣ್ಣೆನೇ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು, ಇಲ್ಲ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಳ್ತೀನಿ ಅಂದರೂ ಕೂಡ ಇಡ್ಬೋದು. ನಾನೇನು ಮಾಡ್ತಿದ್ದೇನೆ ಅಂದರೆ, ಸಾಮಾನ್ಯವಾಗಿ ಯಾವಾಗಲೂ ಅಷ್ಟೇ ನಾನು ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಬಿಡ್ತೀನಿ. ಕೆಲವೊಮ್ಮೆ ಏನಾದರೂ ವಿಡಿಯೋ ಮಾಡ್ಕೊಳ್ಬೇಕು ಅಂದಾಗ ಮಾತ್ರ ಹಾಗೆ ಇಟ್ಟಿರ್ತೀನಿ, ಯಾವ ಥರ ರೆಡಿ ಮಾಡಿರ್ತೀನಿ ನೋಡಿ ಅದೇ ಥರ ಇಟ್ಟಿರ್ತೀನಿ. ಇನ್ನು ಕಟ್ ಮಾಡಬೇಕಾದ್ರೆ ನೀವು ನೋಡ್ಬೋದು ಎಷ್ಟು ನೀಟಾಗಿ ಈಸಿಯಾಗಿ ಅದು ಕಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಇಲ್ಲೊಂದು ಪೀಸ್ ನಿಮಗೆ ಹಂಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಅಂತ. ಇನ್ನು 2 ಲೀಟ್ರ್ ಅಲ್ವಾ ಹಾಲನ್ನ ನಾನು ಬಳಸ್ಕೊಂಡಿದ್ದು. ಈ 2 ಲೀಟ್ರ್ ಹಾಲಲ್ಲಿ ಎಷ್ಟು ಪನ್ನೀರ್ ಆಗಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಸುಮಾರು ಅರ್ಧ kg ಪನ್ನೀರ್ ರೆಡಿ ಆಗಿದೆ. ಈಗ 1 ಲೀಟ್ರು ಹಾಲಿಗೆ ನಾವು ಒಂದು 75 ರೂಪಾಯಿ ಕೊಡ್ತೀವಿ ಆಯಿತಾ, ಸ್ಪೆಷಲ್ ಹಾಲಿಗೆ. 2 ಲೀಟ್ರು ಅಂತ ಅಂದರೆ 150 ರೂಪಾಯಿ ಆಯಿತು. 150 ರೂಪಾಯಿಗೆ ಅರ್ಧ kg ಪನ್ನೀರ್ ರೆಡಿ ಆಗುತ್ತೆ. ನಾವು ಹೊರಗಡೆಯಿಂದ 100 ರೂಪಾಯಿ ಪನ್ನೀರ್ ತೊಗೊಂಡು ಬರ್ತೀವಲ್ಲ, ಅದು ಬಂದು ನಮಗೆ 200 ಗ್ರಾಮ್ ಸಿಗುತ್ತೆ.
ಅರ್ಧ ಕೆ ಜಿ ಪನ್ನೀರ್ ಬೇಕು ಅಂದರೆ ಒಂದು 250ರಿಂದ ಒಂದು 270 ರೂಪಾಯಿ ಖರ್ಚಾಗತ್ತೆ. ಆದರೆ ಈ ಪನ್ನೀರ್ಗೆ ಬರೀ ನಾವು ಖರ್ಚು ಮಾಡಿರೋದು 150 ರೂಪಾಯಿ ಅಷ್ಟೇ. 150 ರೂಪಾಯಿಗೆ ಅರ್ಧ ಕೆ ಜಿ ಬಂದೋಗ್ಬಿಟ್ಟಿದೆ. ಹಾಗೆ ಫ್ರೆಶ್ಶಾಗಿ ಕೂಡ ಇರುತ್ತೆ, ನಾವೇ ಮಾಡಿದ್ದೀವಿ ಅನ್ನೋ ಖುಷಿ ಕೂಡ ಇರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಇನ್ನು ಜಾಣನ ಇವಾಗ ಮಲಗಿಸ್ದೆ. ಇವತ್ತು ಸ್ವಲ್ಪ ಬೇಗ ಮಲ್ಕೊಂಡ್ಬಿಟ್ರು, ಸ್ವಲ್ಪ ತಲೆ ಎಲ್ಲ ಭಾರ ಅಲ್ಲ, ಹಾಗಾಗಿ ಒಂಚೂರು ಬೇಗನೆ ಮಲ್ಕೊಂಡ್ರು. ಬೇಗನೆ ನಾನು ಊಟ ಮಾಡಿಸ್ಬಿಟ್ಟೆ. ಇವತ್ತು ನನಗೆ ಡ್ರೆಸ್ ಚೇಂಜ್ ಮಾಡಲಿಕ್ಕೂ ಟೈಮ್ ಸಿಕ್ಕಿಲ್ಲ ನೋಡಿ, ಅಷ್ಟೊಂದು ಕೆಲಸ ಆಗೋಯಿತು. ವಾರದಲ್ಲಿ ಒಂದಿನ ಈ ಥರ ಫುಲ್ ಎಲ್ಲ ಕೆಲಸ ಮಾಡಿಟ್ಕೊಂಡ್ಬಿಟ್ರೆ ವಾರ ಪೂರ್ತಿ ಆರಾಮಾಗಿರ್ಬೋದಲ್ಲ ಅಂದ್ಬಿಟ್ಟು ಒಂದಿನ ಫುಲ್ಲು ಅಡುಗೆ ಮನೆಗೆ ಕೊಟ್ಬಿಡ್ತೀನಿ. ಇವತ್ತು ಬೇರೆ ಪುಳಿಯೋಗರೆ ಗೊಜ್ಜು, ವಾಂಗಿಬಾತ್ ಗೊಜ್ಜಿಂದೆಲ್ಲ ಸ್ವಲ್ಪ ಶಾರ್ಟ್ಸ್ ವಿಡಿಯೋ ಕೂಡ ಮಾಡಿಕೊಂಡೆ, ಹಾಗಾಗಿ ಟೈಮ್ ಆಗೇ ಹೋಯಿತು. ಇನ್ನು ಜಾಣನ್ನ ಮಲಗಿಸಿದ್ದಾಯ್ತಲ್ಲ, ಇನ್ನು ನಾವು ಊಟ ಮಾಡಿ ಮಲ್ಗೋದಷ್ಟೇ. ನಮ್ದು ಊಟ ಕೂಡ ಲೇಟು. ಇನ್ನು ಜಾಣಿಗೆ ಇವಾಗ 10 ತಿಂಗಳು ನಡೀತಾ ಇದೆ ಆಯಿತಾ. ಇಷ್ಟು ದಿನದಲ್ಲಿ 2 ಸಲ ಕೋಲ್ಡ್ ಆಗಿರೋದು. ನಾನು ನೋಡ್ದಂಗೆ 2 ಸಲ ಕೂಡ ಯಾರಿಗಾದ್ರೂ ಕೋಲ್ಡ್ ಆಗಿರುತ್ತಲ್ಲ ಅವ್ರ ಬಳಿ ಕರ್ಕೊಂಡೋದ್ರೆ ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ. ಮಕ್ಳಿಗೆ ಹಂಗೆ ಅಂತ ಅನಿಸುತ್ತೆ. 2 ಸಲನೂ ಕೂಡ ಹಂಗೆ ಆಗಿದೆ. ನೋಡಬೇಕು, ನಾಳೆ ಅಷ್ಟರಲ್ಲಿ ಪೂರ್ತಿ ಕಡಿಮೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಜ್ವರ ಒಂದು ಬರಲಿಲ್ಲ ಅಂದರೆ ಸಾಕು ನನಗೆ. ಇನ್ನು ಲಾಸ್ಟ್ ಟೈಮ್ ನಾನು ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ನಲ್ವಾ, ಅರ್ಪಿತ್ ಅವ್ರ ಪಾಪದು ನಾಮಕರಣ ಅಂತ ಹೇಳ್ಬಿಟ್ಟು. ಆ ವ್ಲಾಗಲ್ಲಿ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ, ಜಾಣದು ಯಾವಾಗ ನಾಮಕರಣ, ಆಗಲೇ 9 ತಿಂಗಳು ಆಗೋಯ್ತಲ್ಲ ಶಿಲ್ಪ, ಸಾಮಾನ್ಯವಾಗಿ 9 ತಿಂಗಳಿಗೆ ನಾಮಕರಣ ಮಾಡಿಬಿಡ್ತಾರೆ, ನೀವು ಇನ್ನೂ ಯಾಕೆ ಮಾಡಿಲ್ಲ ಅಂತೇಳಿ. ನಾವೇನೋ ಬೇರೆಯೇ ಪ್ಲ್ಯಾನ್ ಮಾಡ್ಕೊಂಡಿದ್ದು ಆಯಿತಾ. ನಾವೇನು ಅಂದ್ಕೊಂಡಿದ್ದು ಅಂದರೆ ನಾಮಕರಣನ ಮನೇಲಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದು. ಹೆಂಗಿದ್ರು ಮನೆಯಲ್ಲಿ ನೋಡ್ತಾ ಇದ್ವಲ್ಲ, ಅಷ್ಟರಲ್ಲಿ ಒಂದು ಮನೆ ತಗೊಂಡು ಹೊಸ ಮನೆಯಲ್ಲೇ ಜಾಣದು ನಾಮಕರಣ ಮಾಡಿಬಿಡೋಣ ಅಂತೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಆದರೆ ಅದೆಲ್ಲ ಸ್ವಲ್ಪ ಇವಾಗ ತಲೆ ಕೆಳಗೆ ಆಗಿಬಿಡ್ತಲ್ವಾ, ಹಾಗಾಗಿ ಇನ್ನು ಮುಂದೆ ಯೋಚನೆ ಮಾಡಬೇಕು. 9 ತಿಂಗಳಿಗೆ ಮಾಡಬೇಕು ಅಂತೇನಿಲ್ಲ, ಕೆಲವೊಬ್ರು 11ಕ್ಕೂ ಮಾಡ್ತಾರೆ, ಕೆಲವೊಬ್ರು 1 ವರ್ಷಕ್ಕೂ ಕೂಡ ಬರ್ತಡೇ ನಾಮಕರಣ ಒಟ್ಟಿಗೆ ಮಾಡಿಬಿಡ್ತಾರೆ. ನಾವಿನ್ನ ಯೋಚನೆ ಮಾಡಿಲ್ಲ ಹೆಂಗೆ ಮಾಡೋದು ಅಂತೇಳಿ. ಇಷ್ಟು ದಿನ ನಾನು ಹಂಗೆ ಅಂದ್ಕೊಂಡಿದ್ದು ಆಯಿತಾ. ಈ ಮನೆಯದೆಲ್ಲ ಆಗೋಗ್ಬಿಟ್ರೆ ಮನೇಲಿ ನಾಮಕರಣ ಕೂಡ ಮಾಡಿಬಿಡೋಣ, ಚೆನ್ನಾಗಿರುತ್ತೆ, ಅದೊಂದು ಮೆಮೊರೇಬಲ್ ಆಗಿರುತ್ತೆ ಅಂತ. ಅದು ಸದ್ಯಕ್ಕೆ ಆಗ್ತಿಲ್ವಲ್ಲ, ಇನ್ನು ನೋಡಬೇಕು. ಇನ್ನು ನಾವು ಯಾವಾಗ ಒಂದು ದಿನ ಒಳ್ಳೆ ದಿನ ನೋಡಿಕೊಂಡು ಅದಕ್ಕೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಮುಂದೆ ಅಪ್ಡೇಟ್ ಮಾಡ್ತೀನಿ ನಾನು ಯಾವಾಗ ನಾಮಕರಣ ಅಂತೇಳಿ. ಸದ್ಯಕ್ಕೇನು ಪ್ಲ್ಯಾನ್ ಮಾಡಿಲ್ಲ. ಪ್ಲ್ಯಾನ್ ಎಲ್ಲ ಆದಮೇಲೆ ಡೇಟ್ ಫಿಕ್ಸ್ ಏನಾದರೂ ಮಾಡಿದ್ರೆ ಖಂಡಿತ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ. ಸುಮಾರು ಜನ ನೇಮ್ ರಿವೀಲ್ ಮಾಡಿ ಅಂತಿದ್ದೀರಾ. ಒಂದು ಸ್ಪೆಷಲ್ ಡೇಲಿ ಸ್ಪೆಷಲ್ಲಾಗಿ ನೇಮ್ ರಿವೀಲ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಅದು ನಮಗೊಂಥರ ಆಸೆ, ಅದಕ್ಕೋಸ್ಕರ ಇಷ್ಟು ದಿನ ಮಾಡಿಲ್ಲ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇನ್ನು ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಪೂರ್ತಿ ಬ್ಲಾಗ್ ನಿಮಗೂ ಇಷ್ಟ ಆಗಿರ್ಬೋದು ಅಂದ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಕಿರಿಕಿರಿ ಆಯಿತು, ಮಾತಾಡ್ತಿದ್ದೀನಿಲ್ಲ. ಮತ್ತು ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.